ಓಕೆ, ಸರಿ. ಹಾಗಿದ್ರೆ ಶುರು ಮಾಡೋಣಂತೆ. ಸೊ ಏನ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ನಾವ್ ಏನ್ ಮಾಡ್ಬೇಕು, ಏನ್ ಪ್ಲಾನ್ ಇದೆ ನೋಡೋಣಂತೆ. ಲಾಸ್ಟ್ ವೀಕ್ ನಾನು ನಿಮ್ಗೆ ಹೇಳ್ತಾ ಇದ್ದಿದ್ದು, ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತಗೋಬಹುದು ಅಂತ. ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾರ್ಕೆಟ್ ಏನಾದ್ರೂ ಇಲ್ಲಿಂದ ಡೌನ್ ಬಂದ್ರೆ ಮೋಸ್ಟ್ ಲೈಕ್ಲಿ ಇಲ್ಲಿವರೆಗೂ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಓಕೆ, ಸೊ ಅಲ್ಲಿಂದ ಕೆಳಗಡೆ ಬಂದ್ರೆ ನೋಡಿ, ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿದ್ರಿಂದ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ವರ್ಕ್ ಆಗ್ಬೇಕು ಅಂತ ಹೇಳಿದ್ದೆ. ಇಲ್ಲಿ ಒಂದ್ ರೌಂಡ್ ಅವತ್ತು ಕೆಳಗಿಂದ ಮೇಲೇನೋ ಬಂತು, ಬಟ್ ಸಸ್ಟೈನ್ ಆಗ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ನೋಡಿ, ಪ್ರತಿಯೊಂದು ಸಪೋರ್ಟ್ಗೂ ಪ್ರೈಸ್ ಏನಾಗ್ತಾ ಇದೆ, ಒಂದ್ಸಲ ಮೇಲ್ ಹೋಗುತ್ತೆ, ಕೆಳಗ್ ಬರುತ್ತೆ, ಮೇಲ್ ಹೋಗುತ್ತೆ, ಕೆಳಗ್ ಬರುತ್ತೆ, ಮೇಲ್ ಹೋಗುತ್ತೆ, ಕೆಳಗ್ ಬರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಂದಾದ್ಮೇಲೆ ಒಂದ್ ಸಪೋರ್ಟ್ ನ ಬ್ರೇಕ್ ಮಾಡ್ತಾ ಇದೆ. ಈಗ ಮೋಸ್ಟ್ ಕ್ರಿಟಿಕಲ್ ಇರೋದು ಈ ಸಪೋರ್ಟ್ ನೋಡಿ. ಮುಂಚೆನೂ ಇದೇ ತರ ಆಗಿತ್ತು, ಇಲ್ಲಿ ಸಪೋರ್ಟ್ ತಗೊಂಡು ಮೇಲ್ ಹೋಯ್ತು. ಈಗ ಏನಾಗುತ್ತೆ, ನನಗೇನಾದ್ರೂ ಲೋವರ್ ಬಾಟಮ್ ಫಾರ್ಮೇಶನ್ ಆಗಿ ಮೇಲ್ ಹೋಯ್ತು ಅಂದ್ರೆ ವೆರಿ ಗುಡ್. ಓಕೆ, ಇದೇನಾದ್ರೂ ವಾಪಸ್ ಇದ್ರ ಕೆಳಗಡೆ ಬ್ರೇಕ್ ಆಯ್ತು ಅಂದ್ರೆ ಇಟ್ ಈಸ್ ವೆರಿ ಬ್ಯಾಡ್. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕಂತೂ ನೆಗೆಟಿವ್ ಡೇಟಾ ಇದೆ. ಈಗ ನೆಕ್ಸ್ಟ್ 2 ಡೇಸ್ ಅಲ್ಲಿ ಮಾರ್ಕೆಟ್ ಬೇಕಿದ್ರೆ ಇಲ್ಲಿ ಏನಾದ್ರು ಬರ್ಬೋದು. ಇದಕ್ಕಿಂತ ಕೆಳಗಡೆ ಅಟ್ಲೀಸ್ಟ್ ಟ್ಯೂಸ್ಡೇ ವರ್ಗೂ ಹೋಗಲ್ಲ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಯಾಕೆ ಅಂದ್ರೆ ಇದು ಮಂತ್ಲಿ ಎಕ್ಸ್ಪೈರಿ. ಈ ಮಂತ್ಲಿ ಎಕ್ಸ್ಪೈರಿ ಈ ಎಂಟೈರ್ ಮಂತ್ ನಾವು ಮಂತ್ ಓಪನ್ ಪ್ರಕಾರ ನೋಡೋದಾದ್ರೆ, ಮಂತ್ ಲೋ ಪ್ರಕಾರ ನೋಡೋದಾದ್ರೆ, ಈ ಜಾಗದಿಂದ ಆಕ್ಚುಲಿ ಒನ್ ಸೈಡೆಡ್ ಮೂವ್ ಆಗಿರೋದು ನೋಡಿ. ಇಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ಮೂವ್ ಆಗಿತ್ತು. ಇದು ಆಗಕ್ಕೆ ನೋಡಿ ಯಾವಾಗಿಂದ ಸ್ಟಾರ್ಟ್ ಆಗಿದ್ದು, ಇಲ್ಲಿ ಫಸ್ಟ್ ಇಂದ ಆಲ್ಮೋಸ್ಟ್ 18 ತನಕ ಏನಾಯ್ತು, ಒನ್ ಡೈರೆಕ್ಷನಲ್ ಮೂವ್ ಇತ್ತು ಅಪ್ ಸೈಡ್ ಅಲ್ಲಿ. ಅಲ್ಲಿಂದ ನೀವು ನೋಡಿದ್ರೆ ವಾಪಸ್ಸು 18th ಇಂದ ಈಗ 25, 26 ಆಲ್ಮೋಸ್ಟ್ ವಿತ್ ಇನ್ ಅ ವೀಕ್ ಏನಾಗಿದೆ, ಆಲ್ಮೋಸ್ಟ್ ಇಲ್ಲಿ ಎಲ್ಲಿಂದ ಇಲ್ಲಿವರೆಗೂ ಮೇಲ್ ಹೋಗಿದ್ದಲ್ಲ ಅದ್ರ ಮ್ಯಾಕ್ಸಿಮಮ್ ಆಕ್ಚುಲಿ ಕವರ್ ಆಗ್ಬಿಟ್ಟಿದೆ. ಓಕೆನಾ? ಇಷ್ಟು ಫಾಸ್ಟ್ ಆಗಿ ಕೆಳಗ್ ಬರ್ತಿರ್ಬೇಕಾದ್ರೆ ಈ ಸ್ಪೀಡ್ ಏನಾಗ್ಬೋದು, ಇದು ಇನ್ನು ಕೆಳಗಡೆ ಎತ್ಕೊಂಡು ಹೋಗ್ಬೋದು. ಹೋಗ್ದಲ್ಲೇ ಇರಲ್ಲ ಅಂತ ಏನು ಹೇಳ್ತಾ ಇಲ್ಲ, ಹೋಗ್ಬೋದು. ಬಟ್ ಏನಾಗುತ್ತೆ ಅಂದ್ರೆ, ಈ ಜಾಗದಲ್ಲಿ ಸಪೋರ್ಟ್ ಇರೋದ್ರಿಂದ ಹೋಲ್ಡ್ ಆಗುತ್ತಾ ನೋಡ್ಬೇಕು. ಹೋಲ್ಡ್ ಆದ್ರೆ ಓಕೆ, ಹೋಲ್ಡ್ ಆಗ್ತಾ ಇಲ್ಲ. ಸಪೋಸ್ ಏನಾಗ್ಬೋದು ಅಂದ್ರೆ, ಇಲ್ಲೊಂದ್ ರೌಂಡ್ ಕೆಳಗ್ ಬಂತು, ಮತ್ತೆ ಒಂದ್ ಸ್ವಲ್ಪ ಮೇಲ್ ಹೋಗ್ಬೋದು. ಬಟ್ ಇದು ಇಲ್ಲಿ ಮೇಲ್ಗಡೆ ಸಸ್ಟೇನ್ ಆಗಿಲ್ಲ, ವಾಪಸ್ ಕೆಳಗಡೆ ಬರ್ತಾ ಇದೆ. ಈ ತರ ಆದ್ರೆ, ಇದ್ರ ಕೆಳಗಡೆ ಟ್ರೇಡ್ ಆದ್ರೆ ಮಾರ್ಕೆಟ್ ತುಂಬಾನೇ ನೆಗೆಟಿವ್ ಆಗುತ್ತೆ. ಓಕೆ, ಯಾಕಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್. ಆ ಮೋಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಬ್ರೇಕ್ ಆಗಿ ಸ್ಟ್ರಾಂಗ್ ಸಪೋರ್ಟ್ ಹೋಗ್ಬಿಟ್ಟು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗ್ಬೋದು. ಈ ಪಾಸಿಬಿಲಿಟಿ ಇರುತ್ತೆ. ಈಗ ಏನಾಗ್ತಾ ಇದೆ ಅಂದ್ರೆ, ವೊಲಟಾಲಿಟಿ ಇದೆಯಲ್ಲ, ಇದು ಸಾಕಷ್ಟು ಡೌನ್ ಇತ್ತು ಸಾಕಷ್ಟು ದಿನದಲ್ಲಿ. ಇಲ್ಲಿ ನೋಡಿ ವೊಲಟಾಲಿಟಿ ಪಿಕಪ್ ಆಗಿದೆ. ನೀವು ನೋಡಿದ್ರೆ ಇಲ್ಲಿ ಒಂದ್ ದಿವಸದಲ್ಲೇ ಇಲ್ಲಿ ಆಲ್ಮೋಸ್ಟ್ 6%, ಇಲ್ಲಿ 3%, ಇಲ್ಲಿ 6%. ಸೊ ಇಲ್ಲಿಂದ ಇಲ್ಲಿ ತಗೊಂಡ್ರೆ, ಸೊ ಇಲ್ಲೇ ಒಂದು 10-15% ಅಂತೂ ಮೂವ್ಮೆಂಟ್ ಆಗಿದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಗೆ 60 RSI ಹತ್ತತ್ರ ಬರ್ತಾ ಇದೀವಿ. ಇದ್ರ ಮೇಲ್ ಸಸ್ಟೈನ್ ಆಗೋದು ಇಂಪಾರ್ಟೆಂಟ್. ಇದ್ರ ಮೇಲ್ ಸಸ್ಟೈನ್ ಆಯ್ತು ಅಂದ್ರೆ ವೊಲಟಾಲಿಟಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ವೊಲಟಾಲಿಟಿ ಸ್ಟ್ರಾಂಗ್ ಆಯ್ತು ಅಂದ್ರೆ ಮಾರ್ಕೆಟ್ ಅಷ್ಟೇ ಸ್ಟ್ರಾಂಗ್ ಆಗಿ ಬೀಳೋ ಸಾಧ್ಯತೆ ಇರುತ್ತೆ. ಓಕೆ, ಇಲ್ಲಿ ಈ ಸಪೋರ್ಟ್ ಹೋಲ್ಡ್ ಆಗುತ್ತಾ ಇಲ್ಲ ಇಂಪಾರ್ಟೆಂಟ್. ಈ ಸಪೋರ್ಟ್ ಹೋಲ್ಡ್ ಆದ್ರೆ ದೆನ್ ದೆರ್ ಇಸ್ ಎ ಹೋಪ್, ಮತ್ತೆ ಮಾರ್ಕೆಟ್ ಮೇಲ್ ಬರ್ಬೋದು. ಇಲ್ಲ ಈ ಸಪೋರ್ಟ್ ಬ್ರೇಕ್ ಆಗೋಯ್ತು ಅಂದ್ರೆ ಮಾರ್ಕೆಟ್ ತುಂಬಾ ನೆಗೆಟಿವ್ ಆಗ್ಬೋದು. ಓಕೆನಾ? ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಕ್ಲಿಯರ್ ಇದೆಯಾ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್ ನನಗೆ ಈ ಜಾಗದಲ್ಲಿ ಎಲ್ಲಿದೆ, 24,400 ಇಂದ 24,500. ಈ ಜಾಗ ನಮ್ಗೆ ಮೋಸ್ಟ್ ಕ್ರಿಟಿಕಲ್ ಸಪೋರ್ಟ್ ಏರಿಯಾ.
ಇದು ಬ್ರೇಕ್ ಆಯ್ತು ಅಂದ್ರೆ 22,200, ಸಾರಿ 22 ಅಲ್ಲ, 24,200, 24,000 ಇದೆಲ್ಲ ಹೋಗೋ ಸಾಧ್ಯತೆ ಇರುತ್ತೆ. ಓಕೆ, ಈ ಜಾಗದಲ್ಲಿ 24,000ದಿಂದ 24,200 ಇದು ತುಂಬಾ ಸ್ಟ್ರಾಂಗ್ ಇಂಪಾರ್ಟೆಂಟ್ ಏರಿಯಾ ಇದೆ. ಸೊ ಆ ಏರಿಯಾ ಏನಾದ್ರು ಹೋಲ್ಡ್ ಆಯ್ತು ಅಂದ್ರೂ ನಮ್ಗೆ ಪ್ರೊಟೆಕ್ಷನ್ ಸಿಗೋ ಸಾಧ್ಯತೆ ಇರುತ್ತೆ. ಓಕೆ, ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ. ಸೊ ನಿಫ್ಟಿ ಸದ್ಯಕ್ಕೆ ವೀಕ್ ಅಂತೂ ಡೆಫಿನೆಟ್ ಆಗಿದೆ, ಬಟ್ ಯು ಎಸ್ ಮಾರ್ಕೆಟ್ ಮೇಲ್ ಬಂದಿದ್ರಿಂದ ಇಲ್ಲಿ ಏನಾಗ್ಬೋದು ಅಂದ್ರೆ ಗ್ಯಾಪ್ ಅಪ್ ಮುಖಾಂತರ ಸ್ಟಾರ್ಟ್ ಮಾಡ್ಬೋದು. ನನಗೆ ಶಾರ್ಟ್ ಟರ್ಮ್ ಟ್ರೆಂಡ್ ಚೇಂಜ್ ಆಗ್ಬೇಕು ಅಂದ್ರೆ ಇದ್ರ ಮೇಲೆ ಟ್ರೇಡ್ ಆಗ್ಬೇಕು. 24,800 ಮೇಲೆ ಟ್ರೇಡ್ ಆಗ್ತಾ ಇದೆ, ಮೇಲೆ ಕ್ಲೋಸ್ ಆಗ್ತಿದೆ ಅಂದ್ರೆ ಏನರ್ಥ? ಇದ್ರ ಮೇಲೆ ಟ್ರೇಡ್ ಆಗಿ ಕ್ಲೋಸ್ ಆಗ್ತಿದ್ರೆ ಈ ಶಾರ್ಟ್ ಟರ್ಮ್ ಟ್ರೆಂಡ್ ಪಾಸಿಟಿವ್ ಶಿಫ್ಟ್ ಆಗುತ್ತೆ. ಸೊ ಪಾಸಿಟಿವ್ ಶಿಫ್ಟ್ ಆಯ್ತು ಅಂದ್ರೆ ಇಲ್ಲಿಂದ ಮೇಲ್ ಹೋಗೋ ಸಾಧ್ಯತೆ ಇರುತ್ತೆ. ಇದು ನಮ್ಮ ಸೆಕೆಂಡ್ ಟಾಪ್ ನೋಡಿ, ಇದು ಫಸ್ಟ್ ಟಾಪ್, ಇದು ಸೆಕೆಂಡ್ ಟಾಪ್. ಸೆಕೆಂಡ್ ಟಾಪ್ ಮೇಲೆ ಆಕ್ಚುಲಿ ಟ್ರೇಡ್ ಆಗುವಷ್ಟು ಒಳ್ಳೇದು. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲೂ ನನಗೆ ಸೆನ್ಸೆಕ್ಸ್ ಅಲ್ಲಿ ನನಗೆ ಆಲ್ಮೋಸ್ಟ್ 81,000 ಅಂದ್ಕೊಳ್ಳಿ, 81,000 ಮೇಲೆ ಟ್ರೇಡ್ ಆಗ್ಬೇಕು. ಬ್ಯಾಂಕ್ ನಿಫ್ಟಿಲ್ ನೋಡೋದಾದ್ರೆ ನನಗೆ 54,650 ಮೇಲೆ ಟ್ರೇಡ್ ಆಗ್ಬೇಕು. ಇದ್ರ ಮೇಲಿರೋವಷ್ಟು ಪಾಸಿಟಿವ್ ಆಗುತ್ತೆ. ಇನ್ನೇನಾಗುತ್ತೆ 24,000. ಓಕೆ, ಇದ್ರ ಮೇಲೆ ರಿವರ್ಸ್ ಬರಕ್ ಸಾಧ್ಯ, ಇದ್ರ ಕೆಳಗಡೆ ಎಲ್ಲಿವರೆಗೂ ಇರುತ್ತೆ ನೆಗೆಟಿವ್ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆನಾ? ಇದು ಸೆನ್ಸೆಕ್ಸ್ಗೆ, ಇದು ನಿಫ್ಟಿಗೆ, ಇದು ಬ್ಯಾಂಕ್ ನಿಫ್ಟಿಗೆ. ಈ ಲೆವೆಲ್ ಗಳನ್ನು ಮಾರ್ಕ್ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಕ್ರಿಟಿಕಲ್ ಲೆವೆಲ್ಗಳಿವೆ. ಸೊ ಪ್ರೈಸ್ ಏನಾದ್ರೂ ಇದ್ರ ಮೇಲೆ ಟ್ರೇಡ್ ಆಗ್ಬೇಕು ಅಂದ್ರೆ, ಸಾರಿ, ಪ್ರೈಸ್ ಟ್ರೆಂಡ್ ಚೇಂಜ್ ಆಗ್ಬೇಕು ಅಂದ್ರೆ ನಮ್ಗೆ 55,650 ಮೇಲೆ ಟ್ರೇಡ್ ಆಗ್ಬೇಕು ಬ್ಯಾಂಕ್ ನಿಫ್ಟಿಲಿ. ಓಕೆನಾ? ಅದ್ರ ಮೇಲೆ ಟ್ರೇಡ್ ಆಗ್ಬೇಕು, ಅದ್ರ ಮೇಲೆ ಸಸ್ಟೈನ್ ಆಗ್ಬೇಕು. ಸಾರಿ, ಇದು 55,000 ಅಲ್ಲ, 54,000. 54,650 ಇದು ಬ್ಯಾಂಕ್ ನಿಫ್ಟಿಗೆ. ನಿಫ್ಟಿಗೆ 24,800. ಓಕೆನಾ? ಸೆನ್ಸೆಕ್ಸ್ಗೆ 80,900. ಈ ಲೆವೆಲ್ ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಮೇಲಿದ್ರೆ ಪಾಸಿಟಿವ್. ಇದು ಒಂದ್ ರೌಂಡ್ ಇಲ್ಲಿವರೆಗೂ ಬಂದು ಅಲ್ಲಿಂದಾನೇ ರಿಜೆಕ್ಟ್ ಆಯ್ತು ಅಂದ್ರೆ ಅಲ್ಲಿಂದಾನೇ ಸೆಲ್ ಸೈಡ್ ಬರೋ ಸಾಧ್ಯತೆ ಇರುತ್ತೆ. ಓಕೆನಾ? ಅರ್ಥ ಆಗಿದ್ಯಾ? ಶಾರ್ಟ್ ಟರ್ಮ್ ಎಲ್ಲಿ ಚೇಂಜ್ ಆಗ್ತಾ ಇದೆ, ಯಾಕೆ ಚೇಂಜ್ ಆಗ್ತಿದೆ ಎಲ್ಲ ನಿಮ್ಗೆ ಕ್ಲಾಸ್ ರೂಮ್ ಅಲ್ಲಿ ಹೇಳ್ಕೊಟ್ಟಿದೀನಿ. ಅದನ್ನೇ ಇಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ, ಯಾವ ಲೆವೆಲ್ಸ್ ಇಂಪಾರ್ಟೆಂಟ್ ನಮ್ಗೆ ಅಂತ. ಈ ಲೆವೆಲ್ಸ್ ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ರೆ ಈ ಲೆವೆಲ್ಸ್ ಮೇಲ್ ಇದ್ರೆ ಮಾತ್ರ ನಾವು ಪಾಸಿಟಿವ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂದ್ರೆ ಇಂಟ್ರಾಡೇ ಅಲ್ಲಿ ಬೇಕಿದ್ರೆ ನಿಮ್ಗೆ ಬೈಯಿಂಗು ಸೆಲ್ಲಿಂಗ್ ಆಪರ್ಚುನಿಟಿ ಸಿಗುತ್ತೆ. ಬಟ್ ಇಂಟ್ರಾಡೇ ಅಲ್ಲಿ ಸಿಗ್ಬೋದು,
ಬಟ್ ಟ್ರೆಂಡ್ ಚೇಂಜ್ ಆಗ್ಬೇಕು ಅಂದ್ರೆ ಈ ಲೆವೆಲ್ಸ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ಎಲ್ಲಾರ್ಗೂ ಓಕೆನಾ? ಎಲ್ಲಾರ್ಗೂ ಅರ್ಥ ಆಗಿದೆಯಾ ಇದು? ಟ್ರೆಂಡ್ ಚೇಂಜ್ ಆಗೋದಾದ್ರೆ ಇದು ಇರುತ್ತೆ, ಇಲ್ಲ ಅಂದ್ರೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ, ಇನ್ನು ಕೆಳಗೆ ಇನ್ನು ಕೆಳಗೆ ಇನ್ನು ಕೆಳಗೆ ಹೋಗ್ಬೋದು. ಇನ್ನು ಕೆಳಗೆ ಅಂದ್ರೆ ಎಲ್ಲಿ ತನಕ ಹೋಗ್ಬೋದು ನೋಡೋಣ. ಈ ಸಪೋರ್ಟ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ಎಲ್ಲಿ ತನಕ ಹೋಗ್ಬೋದು ನೋಡಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗು, ಇದು ಮೋಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್. ಇದು ಬ್ರೇಕ್ ಆದ್ರೆ ನಮಗೆ ಫಸ್ಟ್ ಲೆವೆಲ್ ಇದು. ಇದು ಬಿಟ್ರೆ ನೆಕ್ಸ್ಟ್ ಲೆವೆಲ್ ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಈ ಜಾಗದಲ್ಲಿ, ಇಲ್ಲಿ ನನಗೆ ಗ್ಯಾಪ್ ಇದೆ. ಓಕೆನಾ? ಸೊ ಫಸ್ಟ್ ಲೆವೆಲ್ ಬಂದ್ರೆ ಇಲ್ಲಿ ತನಕ ಬರ್ಬೋದು. ಅದಕ್ಕಿಂತ ಇನ್ನೂ ಚೆನ್ನಾಗ ಇದು ಡೌನ್ ಸೈಡ್ ಬಂತು ಅಂದ್ರೆ ಇಲ್ಲಿವರೆಗೂ ಬರ್ಬೋದು. ಇದು ಬ್ರೇಕ್ ಆಯ್ತು ಅಂದ್ರೆ ಇನ್ನು ಡೌನ್ ಆಗೋ ಸಾಧ್ಯತೆ ಇದೆ. ಬಟ್ ನನ್ನ ಪ್ರಕಾರ ಇಲ್ಲಿಂದಾನೇ ಮತ್ತೆ ರಿವರ್ಸ್ ಆಗ್ಬೇಕು. ಇಲ್ಲಿ ಎಲ್ಲೋ ಮಧ್ಯದಲ್ಲಿ ರಿವರ್ಸ್ ಆಗುತ್ತೆ, ಎಲ್ಲಿಂದ ಆಗುತ್ತೆ ಅಂತ ನೋಡ್ಬೇಕು. ಓಕೆನಾ? ಕ್ಲಿಯರ್ ಆಗಿದೆಯಾ ಎಲ್ಲೆಲ್ಲಿ ಬರ್ಬೋದು ಅಂತ? ಸೊ ನಮ್ಗೆ ಇವಾಗ ಮೋಸ್ಟ್ ಕ್ರಿಟಿಕಲ್ ಸಪೋರ್ಟ್ ಏರಿಯಾ 24,500 ಇಂದ 600, ಇದು ಮೋಸ್ಟ್ ಕ್ರಿಟಿಕಲ್ ಏರಿಯಾ. ನೋಡಿ, ಈಗ ಇದು ಮೋಸ್ಟ್ ಕ್ರಿಟಿಕಲ್ ಏರಿಯಾ. ಇದು ಕ್ರಿಟಿಕಲ್ ಏರಿಯಾ, ಇದು ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿ ನನಗೆ ನೆಕ್ಸ್ಟ್ ಲೆವೆಲ್ ಬರೋದು ಡೈರೆಕ್ಟ್ ಆಗಿ ಇಲ್ಲಿ ಕಾಣಿಸ್ತಾ ಇರೋದು 20. ನೋಡಿ, ಈಗ ಸದ್ಯಕ್ಕೆ ನನಗೆ ಕಾಣಿಸ್ತಿರೋದು ಈ ಲೆವೆಲ್ ಇದೆ. ಇದು ಕೆಳಗಡೆ ಬ್ರೇಕ್ ಆಯ್ತು ಅಂದ್ರೆ ಫಸ್ಟ್ ನನಗೆ ಈ ರೆಸಿಸ್ಟೆನ್ಸ್ ಬರುತ್ತೆ. ಈ ರೆಸಿಸ್ಟೆನ್ಸ್ ಎಲ್ಲಿ ಬರುತ್ತೆ? ಓಕೆ, ಅಲ್ಲಿಂದನೇ ಇದಾಗಿರುತ್ತೆ. ಓಕೆ, ಇದೇನಾದ್ರೂ ನನಗೆ 24,500 ಬ್ರೇಕ್ ಆಯ್ತು ಅಂದ್ರೆ ಇದೇನಾಗ್ಬೋದು ಅಂದ್ರೆ ಕೆಳಗಡೆ ಬಂದ್ರೆ ಆಲ್ಮೋಸ್ಟ್ 29,900 ಇಂದ 24,000 ಇಲ್ಲಿವರೆಗೂ ಬರೋ ಸಾಧ್ಯತೆ ಇದೆ. ಓಕೆನಾ? ಸೊ ಈ ಲೆವೆಲ್ ಬ್ರೇಕ್ ಆದ್ರೆ ಇಲ್ಲಿವರೆಗೂ ಬರೋ ಸಾಧ್ಯತೆ ಇದೆ. ಎಲ್ಲರಿಗೂ ಕ್ಲಿಯರ್ ಆಯ್ತು? ಎಲ್ಲಿ ಆಕ್ಚುಲಿ ಸಪೋರ್ಟ್ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಜಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್. ಈ ಜಾಗದಲ್ಲಿ ಸಪೋರ್ಟ್ ಇದೆ, ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿ ಬರಬಹುದು. ಇದು ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಲ್ಲಿ ತನಕ ಬರ್ಬೋದು. ಇದು ತುಂಬಾ ದೊಡ್ಡದಿದೆ, ಆದ್ರಿಂದ ಅಷ್ಟೊಂದು ಯೋಚನೆ ಮಾಡೋದ್ ಬೇಡ. ನೆಕ್ಸ್ಟ್ ವೀಕ್ಗೆ ಯೋಚನೆ ಮಾಡ್ತಾ ಇದೀವಿ, ಇಲ್ಲಿಂದ ಇಲ್ಲಿವರೆಗೂ ಬರ್ಬೋದು. ಓಕೆನಾ? ಕ್ಲಿಯರ್ ಇದೆ ಅಲ್ವಾ? ಅದೇ ಬ್ಯಾಂಕ್ ನಿಫ್ಟಿಗೆ ಏನಾಗುತ್ತೆ ನೋಡೋಣಂತೆ. ಬ್ಯಾಂಕ್ ನಿಫ್ಟಿಗೆ ಯಾವ್ದು ಸಪೋರ್ಟ್? ಬ್ಯಾಂಕ್ ನಿಫ್ಟಿಗೆ ಮೋಸ್ಟ್ ಕ್ರಿಟಿಕಲ್ ಸಪೋರ್ಟ್ ಏರಿಯಾ ಇದು. ಓಕೆ, ಇದು ಎಲ್ಲಿದೆ? 24,473 ಇದೆ. ಓಕೆ, ಸೊ ಇಲ್ಲಿ ಏನಾಗಿದೆ?
ಈಗ ಬ್ಯಾಂಕ್ ನಿಫ್ಟಿ ನೋಡೋಣಂತೆ. ಬ್ಯಾಂಕ್ ನಿಫ್ಟಿಲಿ ಏನಾಗಿದೆ ಕ್ರಿಟಿಕಲ್ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕ್ರಿಟಿಕಲ್ ಲೆವೆಲ್ಸ್ ಇವಾಗ ಇದು ಬ್ರೇಕ್ ಆಯ್ತು ಅಂದ್ರೆ ಬ್ಯಾಂಕ್ ನಿಫ್ಟಿಲಿ ನೋಡಿ, ಇವತ್ತಿನ ಇದು ಫ್ರೈಡೆ ಲೋ ಏನಿದೆಯಲ್ಲ ಅದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿತ್ತು. ಇದು ಬ್ರೇಕ್ ಆದ್ರೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ನನಗೆ ಎಲ್ಲಿ ತನಕ ಬರ್ಬೋದು? ನೋಡಿ, ಫಸ್ಟ್ ಲೆವೆಲ್ ಬಂದು ಈ ಜಾಗ. ಓಕೆ, ಈ ಜಾಗ ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರೋದು ಈ ಜಾಗ. ಓಕೆ, ಸೊ ಫಸ್ಟ್ ಕ್ರಿಟಿಕಲ್ ಸಪೋರ್ಟ್ ಏರಿಯಾ ಯಾವುದು? 53,500 ಇದು ಫಸ್ಟ್ ಮೇನ್ ಏರಿಯಾ. ಓಕೆನಾ? ಇದು ಫಸ್ಟ್ ಮೇನ್ ಏರಿಯಾ. ಇದು ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಇದು ಇಲ್ಲಿವರೆಗೂ ಹೋಗಿ ಗ್ಯಾಪ್ ಫಿಲ್ ಮಾಡ್ಬೋದು. ಇದು ಎಲ್ಲಿ ಬರ್ತಾ ಇದೆ? 51,853. ಓಕೆ, ಸೊ 51,853 ಹತ್ತತ್ರ ಇಲ್ಲಿದೆ. ಸೊ ಇಲ್ಲಿಂದ ತಗೊಂಡ್ರೆ ಇಲ್ಲಿಂದ ಇಲ್ಲಿ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ. ಇಲ್ಲೊಂದು 500, 600, 650, 650 ತಗೊಂಡ್ರೆ 52, 53 ಅಂದ್ರೆ ಓ ಇಲ್ಲಿ ಏನಾಗಿದೆ? ಓಕೆ, ಕರೆಕ್ಟಾ? ಹಾ, 1,650 ಡಿಫ್ರೆನ್ಸ್ ಇದೆ ಇಲ್ಲಿಂದ ನೋಡಿದ್ರೆ. ಸೊ ನನಗೆ ಏನಾಗ್ತಾ ಇದೆ, ಫಸ್ಟ್ ಟಾರ್ಗೆಟ್ ಬಂದು ಈ ಜಾಗ ಬರ್ತಾ ಇದೆ. ಓಕೆ, ಇದು ಬ್ರೀಚ್ ಆಯ್ತು ಅಂದ್ರೆ ಇಲ್ಲಿವರೆಗೂ ಹೋಗ್ಬೋದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್, ಫಸ್ಟ್ ಲೆವೆಲ್. ಓಕೆ, ಅದಕ್ಕೆ ಆಲ್ರೆಡಿ ಸ್ಟಾಪ್ ಲಾಸ್ ಹಾಕಿದೀವಿ. ಸಾರಿ, ಇದು ಏನಿದೆಯಲ್ಲ ಇದು ಫಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಯಾವುದು? ಈ ಲೆವೆಲ್. ಈ ಲೆವೆಲ್ ಬ್ರೀಚ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ರಿಟಿಕಲ್ ಲೆವೆಲ್ ಇದು ಬರುತ್ತೆ. 51,850. ಇದು ಆಲ್ಮೋಸ್ಟ್ 1,650 ರೇಂಜ್ ಇದೆ. ಅದು ತುಂಬಾನೇ ದೊಡ್ಡದಿದೆ. ಮೋಸ್ಟ್ ಲೈಕ್ಲಿ ಇಲ್ಲಿ ಎಲ್ಲಾದ್ರೂ ಸಪೋರ್ಟ್ ತಗೋಬಹುದು. ಇಲ್ಲಿ ಸಪೋರ್ಟ್ ತಗೋಬೇಕು ಅಂದ್ರೆ ನಮ್ಗೆ ಎಲ್ಲಿ ಸಪೋರ್ಟ್ ತಗೋಬೇಕು? ಕರೆಕ್ಟ್ ಆಗೇ ಇದೆ. ನನಗೆ ಸಪೋರ್ಟ್ ತಗೊಳ್ಳೋದಾದ್ರೆ ಫಸ್ಟ್ ಸಪೋರ್ಟ್ ನನಗೆ ಇಲ್ಲಿ ಬರಬೇಕು. 53,500 ಹತ್ತತ್ರ ಸಪೋರ್ಟ್ ಬರಬೇಕು. ಓಕೆನಾ? ಸೊ ಇದು ಏನಾದ್ರೂ ಬ್ರೀಚ್ ಆಯ್ತು ಅಂದ್ರೆ ನಮ್ಗೆ 51,850 ತನಕ ಬರ್ಬೋದು. ಓಕೆ, ಸೊ ಇದು ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಎಲ್ಲ ಡಾಕ್ಯುಮೆಂಟೇಶನ್ ಪ್ರಾಬಬ್ಲಿ ಮುಗ್ದೋಗಿರುತ್ತೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಜಾಗ ಇದೆಯಲ್ಲ, ಈ ಜಾಗ ಮೋಸ್ಟ್ ಕ್ರಿಟಿಕಲ್. ಇದು ಬಿಟ್ರೆ ಇದು ನೆಕ್ಸ್ಟ್ ಕ್ರಿಟಿಕಲ್. ಸೊ ನೋಡೋಣಂತೆ, ಮೋಸ್ಟ್ ಲೈಕ್ಲಿ ಇಷ್ಟರಲ್ಲೇ ಕೆಲಸ ಆಗತ್ತೆ. ಇಲ್ಲಿಂದಾನೇ ರಿವರ್ಸ್ ಬರ್ಬೋದು. ಏನಾದ್ರೂ ನಮಗೆ ರಿವರ್ಸಲ್ಸ್ ಬರಬೇಕು ಅಂದ್ರೆ ಈ ಜಾಗಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಜಾಗಗಳಲ್ಲೇ ನಮಗೆ ರಿವರ್ಸಲ್ಸ್ ಬರೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ನನಗೆ ನಿಫ್ಟಿಲ್ ರಿವರ್ಸಲ್ ಬರಬೇಕು ಅಂದ್ರೆ 24,400 ಇಂದ 500 ಇಲ್ಲಿ ರಿವರ್ಸಲ್ ಬರಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ಆ ಆಪರ್ಚುನಿಟಿ ಇರೋದು 24,000 ಇಂದ 24,200 ಈ ಲೆವೆಲ್ ಅಲ್ಲಿ ರಿವರ್ಸಲ್ ಬರ್ಬೋದು. ಓಕೆನಾ? ಆ ಇದು ಬಿಟ್ರೆ ಇದಿದೆಯಲ್ಲ, ಇಲ್ಲೊಂದ್ ಸ್ವಲ್ಪ ಕೆಳಗಡೆ ತಗೊಳ್ಳಿ. 23,950 ಇಂದ 400, 24,000 ಇಲ್ಲಿ ಬರ್ಬೋದು. ಇಲ್ಲ ಇಲ್ಲೂ ಬರ್ಬೋದು. ಈ ಎಲ್ಲಾ ಜಾಗಗಳು ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ನೋಡಿ, 24,200 ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಇರುತ್ತೆ. ಇದು ಬ್ರೇಕ್ ಆಗಿದೆ 23,950 ಇಂದ 24,000 ಇಲ್ಲಿವರೆಗೂ ಟೆಸ್ಟ್ ಆಗ್ಬೋದು.
ನನ್ನ ಪ್ರಕಾರ ಇದಕ್ಕಿಂತ ಜಾಸ್ತಿ ಹೋಗೋ ಚಾನ್ಸಸ್ ಕಮ್ಮಿ ಇದೆ. ಹೋಗ್ಬಾರ್ದು ಅಂತ ಏನೂ ಇಲ್ಲ, ಹೋಗೋದಾದ್ರೆ ಎಲ್ಲಿ ತನಕ ಬೇಕಾದ್ರೂ ಹೋಗ್ಬೋದು. ಓಕೆನಾ. ಆನ್ ದ ಅದರ್ ಹ್ಯಾಂಡ್, ಬೈ ಎನಿ ಚಾನ್ಸು ನೋಡಿ, ಈಗ US ಮಾರ್ಕೆಟ್ ಅಪ್ ಇದೆ. ಓಪನಿಂಗು ನನ್ನ ಪ್ರಕಾರ ಗ್ಯಾಪ್ ಅಪ್ ಕಾಣಿಸ್ತಾ ಇದೆ ನನಗೆ ಗಿಫ್ಟ್ ನಿಫ್ಟಿ ಪ್ರಕಾರ. ಅದು ಏನಾದ್ರೂ ಆಗದಾದ್ರೆ ನನಗೆ ಇಂಪಾರ್ಟೆಂಟ್ ಏನು, 24,750 ಇಂದ 800 ರೇಂಜ್ ಅಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಇದ್ರ ಮೇಲ್ ಟ್ರೇಡ್ ಆಗೋದು ಇಂಪಾರ್ಟೆಂಟ್. ಇದೇನಾದ್ರು ಸ್ಟಾರ್ಟ್ ಆದಾಗ ಇದು ಹತ್ತತ್ರ ಬಂದು ಸ್ವಲ್ಪ ಮೇಲ್ ಹೋಗಿ ಅಲ್ಲಿಂದ ಕೆಳಗ್ ಬಂತು ಅಂದ್ರೆ ನನಗೆ ಸೆಲ್ ಸೈಡ್ ಆಪರ್ಚುನಿಟಿ ಸಿಗೋದ ಪಾಸಿಬಿಲಿಟಿ ಹೈ ಇರುತ್ತೆ. ಓಕೆನಾ. ನನಗೆ ಲೋವರ್ ಲೆವೆಲ್ ಇಂದಾನೆ ಸಪೋರ್ಟ್ ಸಿಕ್ಕಿ ಮೇಲ್ ಹೋದ್ರೆ ಎಲ್ಲ ಚೆನ್ನಾಗಾಗತ್ತೆ. ಇಲ್ಲಿ ಹೈಯರ್ ಲೆವೆಲ್ ಬಂದ್ರೆ ಹೈಯರ್ ಲೆವೆಲ್ ಅಲ್ಲಿ ಸೆಲ್ಲರ್ಸ್ ಮತ್ತೆ ಸ್ಟ್ರಾಂಗ್ ಆಗಿ ಬರ್ಬೋದು. ಆದ್ರಿಂದ ಈಗ ನೋಡಿ, ಎಕ್ಸ್ಪೈರಿಗೆ 2 ದಿವಸ ಉಳ್ಕೊಂಡಿರೋದು. ಎಕ್ಸ್ಪೈರಿಗೆ 2 ದಿವಸ ಉಳ್ಕೊಂಡಿರೋದ್ರಿಂದ ಏನಾಗ್ಬೋದು ಅಂದ್ರೆ ನೋಡಿ, ಇನ್ ಕೇಸ್ ಕೆಳಗ್ ಹೋದ್ರೆ ಈ ಲೆವೆಲ್, ಓಕೆ, ಫಸ್ಟ್ ಇರೋದು ಇದೇ ಲೆವೆಲ್. ಈ ಲೆವೆಲ್ ಎಲ್ಲಿದೆ, ಈ ಲೆವೆಲ್ ನಿಮಗೆ 24,400 ಹತ್ತತ್ರ ಇದೆ. ಓಕೆ, ಅದಕ್ಕೆ ನಿಮ್ಗೆ ಹೇಳಿದ್ದು 24,400 ಇಂದ 500 ಇಲ್ಲಿ ಬಂದು ರಿವರ್ಸ್ ಆದ್ರೆ ನಮ್ಗೆ ಸ್ಟ್ರಾಂಗ್ ಆಗಿರುತ್ತೆ. ಆನ್ ದ ಅದರ್ ಹ್ಯಾಂಡ್ ಇಲ್ಲೇ ಮಂಜು ಅವರೇ, ನನ್ನ ಹತ್ರ ಮಾತಾಡೋದಾದ್ರೆ ಮಾತ್ರ ಆನ್ಲೈನ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಗ್ಯಾಪ್ ಅಪ್ ಓಪನ್ ಆದ್ರೆ ನನಗೆ ಇಂಪಾರ್ಟೆಂಟ್ ಲೆವೆಲ್ ಮಂಡೇಗೆ 24,800 ಓಪನ್ ಆದಾಗ ಏನಾದ್ರು ಇದ್ರ ಹತ್ತತ್ರ ಬಂದು ಇಲ್ಲಿಂದ ರಿವರ್ಸ್ ಆಯ್ತು ಅಂದ್ರೆ ನೆಗೆಟಿವ್ ಕೆಳಗ್ ಬರೋ ಸಾಧ್ಯತೆ ಜಾಸ್ತಿ ಆಗತ್ತೆ. ಅವಾಗ ಇಲ್ಲೂ ಏನಾಗುತ್ತೆ, ನನಗೆ ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಯಾವುದು, ಇಲ್ಲಿ ನನಗೆ ಇಂಪಾರ್ಟೆಂಟ್ ಲೆವೆಲ್ 54,650 ಹತ್ತತ್ರ. ಓಕೆ, ಸೊ 650, 700, 800 ಈ ಹತ್ತತ್ರ ಎಲ್ಲಾರೋ ಬಂದು ಇಲ್ಲಿಂದ ಆಕ್ಚುಲಿ ರಿವರ್ಸ್ ತಗೊಂಡ್ರೆ ನೆಗೆಟಿವ್. ಓಕೆನಾ. ಸೊ ಈ ಲೆವೆಲ್ ಮೇಲೆ ಟ್ರೇಡ್ ಆಗೋದು ಇಂಪಾರ್ಟೆಂಟ್. ಓಕೆ, ನನಗೆ 24,800 ಮೇಲೆ ಟ್ರೇಡ್ ಆಗಬೇಕು, 54,650 ಮೇಲೆ ಟ್ರೇಡ್ ಆಗಬೇಕು. ಓಕೆ, ಇದ್ರಲ್ಲಾದ್ರೆ 81,000 ಮೇಲೆ ಟ್ರೇಡ್ ಆಗಬೇಕು. ಇವೆಲ್ಲಾದ್ರೂ ಮೇಲೆ ಟ್ರೇಡ್ ಆಗ್ತಿದ್ರೆ ನಮ್ಗೆ ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗ್ಬೋದು, ಮೇಲ್ ಹೋಗ್ಬೋದು. ಇದೇನಾಗತ್ತೆ ಅಂದ್ರೆ ಕೆಳಗಿಂದ ಒಂದ್ ರೌಂಡ್ ಈ ಲೆವೆಲ್ ಬಂದು ಈ ಲೆವೆಲ್ ಅಲ್ಲಿ ಏನು ಆಕ್ಚುಲಿ ಈ ಲೆವೆಲ್ ಬಂದಾಗ ಅಲ್ಲಿಂದಾನೇ ಸೆಲ್ಲಿಂಗ್ ಬಂತು ಅಂದ್ರೆ ಅದು ನಮ್ಗೆ ಸೆಲ್ಲಿಂಗ್ ಕಂಟಿನ್ಯೂ ಆಗುತ್ತೆ, ಅಲ್ಲಿಂದ ಮತ್ತೆ ಸೆಲ್ಲಿಂಗ್ ಆಗತ್ತೆ. ಸೊ ಇವಾಗ ಇರೋದು ಕಂಡೀಷನ್ ಅಲ್ಲಿ ಸೆಲ್ಲರ್ಸ್ ಫುಲ್ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ಹೈಯರ್ ಲೆವೆಲ್ ಅಲ್ಲಿ ಪ್ರತಿ ಸಲ ಬೈಯರ್ನ ಏನ್ ಮಾಡೋದು, ಟ್ರ್ಯಾಪ್ ಮಾಡೋ ಸಾಧ್ಯತೆ ಇದೆ ಈಗಿರೋ ಕಂಡೀಷನ್ ಅಲ್ಲಿ. ಇನ್ ಕೇಸ್ ಇಲ್ಲಿಂದ ರಿವರ್ಸಲ್ ಆಯ್ತು ಅಂದ್ರೆ ಸೆಲ್ಲರ್ ಟ್ರ್ಯಾಪ್ ಆಗ್ತಾರೆ. ರಿವರ್ಸಲ್ ಆಗ್ಲಿಲ್ಲ ಅಂದ್ರೆ ಈಗ ಪ್ರತಿ ಸಲನು ಬೈಯರ್ನೇ ಟ್ರ್ಯಾಪ್ ಮಾಡ್ತಾ ಇರೋದು, ಅದು ಕಂಟಿನ್ಯೂ ಆಗೋ ಸಾಧ್ಯತೆ ಇರುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಂಪಾರ್ಟೆಂಟ್ ಲೆವೆಲ್ಸ್ ನಾನು ಡಿಸ್ಕಸ್ ಮಾಡಿದೀನಿ. ಇಂಪಾರ್ಟೆಂಟ್ ಲೆವೆಲ್ಸ್ ನಿಮ್ಗೆ ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ಯಾರಿಗಾರೋ ಲೆವೆಲ್ಸ್ ಅಲ್ಲಿ ಅಥವಾ ಬೇರೆ ಇನ್ನೇನಾದ್ರಲ್ಲಿ ಕನ್ಫ್ಯೂಷನ್ ಇದ್ರೆ ಹೇಳಿ. ನಿಮ್ದು ಏನೇನ್ ಕನ್ಫ್ಯೂಷನ್ ಇದೆಯೋ ಫಸ್ಟ್ ಕ್ಲಿಯರ್ ಮಾಡ್ಬಿಟ್ಟು ಆಮೇಲಿಂದ ನೆಕ್ಸ್ಟ್ ಟಾಪಿಕ್ ಏನಿದೆಯೋ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಕ್ಲಿಯರ್ ಆಯ್ತಾ ಇದು? ಸರ್ ಹಾ, ಹೇಳಿ ಸರ್. ಸರ್, ಇದು RSI ನಾವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಕಾ 15 ಮಿನಿಟ್ಸ್ ಅಲ್ಲಿ ನೋಡ್ಬೇಕು? ಸರ್, ನಮ್ಗೆ ಲಾಂಗ್ ಟೈಮ್ ಅಲ್ಲಿ ನೋಡ್ಬೇಕು ಅಂದ್ರೆ ಡೈಲಿ ಟೈಮ್ ಫ್ರೇಮ್ ಅಲ್ಲೇ ನೋಡೋದು. ಶಾರ್ಟ್ ಟರ್ಮ್ ಅಲ್ಲಿ ನಾವು ಇಂಟ್ರಾಡೇ ಟ್ರೇಡ್ ಮಾಡೋದಾದ್ರೆ 15 ಮಿನಿಟ್ಸ್ ಅಲ್ಲಿ ನೋಡ್ತೀವಿ. ಸೊ ಇವಾಗ ಡಿಫ್ರೆನ್ಸ್ ಇರತ್ತಾ ಸರ್ ಡೈಲಿನ 15 ಮಿನಿಟ್ಸ್? ಹತ್ರ ಬಂದಿದೆ ವಿಚ್ ಇಸ್ ಅ ಸಪೋರ್ಟ್ ಏರಿಯಾ. ಇದ್ರ ಕೆಳಗಡೆ ಟ್ರೇಡ್ ಮಾಡಿದ್ರೆ ನೆಗೆಟಿವ್. ಸೊ ಅದರಿಂದ ಇವಾಗ ಇರೋ ಲೋ ಇದೆಯಲ್ಲ, ಫ್ರೈಡೇ ಲೋ ಮೋಸ್ಟ್ ಕ್ರಿಟಿಕಲ್ ಲೋ ಇರುತ್ತೆ. ಆ ಲೋ ಬ್ರೀಚ್ ಆಗಬಾರ್ದು. ಆ ಲೋ ಬ್ರೀಚ್ ಆಯ್ತು ಅಂದ್ರೆ ನಮ್ಗೆ 40 RSI ಕೆಳಗಡೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಸೊ 40 RSI ಕೆಳಗಡೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಆದ್ರೆ ಅದು ಖಂಡಿತ ನೆಗೆಟಿವ್ ಆಗೋ ಸಾಧ್ಯತೆ ಇರುತ್ತೆ.
ಓಕೆ ಓಕೆನಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್. ಸೊ ಈಗ ನೋಡಿ, ಬ್ಯಾಂಕ್ ನಿಫ್ಟಿನೂ 40 ಹತ್ತತ್ರ ಇದೆ, ನಿಫ್ಟಿನೂ 40 ಹತ್ತತ್ರ ಇದೆ, ಸೆನ್ಸೆಕ್ಸ್ 40 ಹತ್ತತ್ರ, 40 ಒಂದ್ ರೌಂಡ್ ಬ್ರೀಚ್ ಆಗಿದೆ ಸೆನ್ಸೆಕ್ಸ್, ಮಿಡ್ ಕ್ಯಾಪ್ ಸೆಲೆಕ್ಟ್ ಒಂದ್ ರೌಂಡ್ ಬ್ರೀಚ್ ಆಗಿದೆ. ಸೊ ಆದ್ರಿಂದ ಇವಾಗ ಏನಾಗ್ತಾ ಇದೆ ಅಂದ್ರೆ ಎಲ್ಲಾ ಇಂಡೆಕ್ಸ್, ಮೋಸ್ಟ್ ಆಫ್ ದ ಸ್ಟಾಕ್ಸ್ ಏನಾಗಿದೆ, ಲೋವರ್ ಎಂಡ್ ಆಫ್ ದ ರೇಂಜ್ ಅಲ್ಲಿ ಇದೆ. ಇಲ್ಲಿಂದ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಬರಬೇಕು, ಬುಲ್ಸ್ ಸ್ಟ್ರಾಂಗ್ ಆಗಿ ಮೇಲ್ ಬರಬೇಕು, ಅವಾಗ ಎವ್ರಿಥಿಂಗ್ ಇಸ್ ಓಕೆ. ಇಲ್ಲ ಅಂದ್ರೆ ಸದ್ಯಕ್ಕೆ ಟ್ರೆಂಡ್ಗೆ ಸ್ವಲ್ಪ ಹೆದರಿಕೆ ಇದೆ, ಟ್ರೆಂಡ್ ಸ್ವಲ್ಪ ಏನ್ ಹೇಳ್ತೀರಾ, ಚಾಲೆಂಜ್ ಅಂತೂ ಇದೆ. ಇದು ಆದ್ಮೇಲೆ ಇಲ್ಲಿವರೆಗೂ ಬರ್ಬೋದು, ಇದನ್ನ ಬ್ರೇಕ್ ಮಾಡಿದ್ರೆ ನೆಗೆಟಿವ್, ಇಲ್ಲ ಅಂದ್ರೆ ಇಲ್ಲಿಂದ ಮತ್ತೆ ಹಂಗೆ ಮೇಲ್ ಹೋಗಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಎಲ್ಲ ಮತ್ತೆ ಪಾಸಿಟಿವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಕ್ಲಿಯರ್ ಇದೆಯಾ? ಇನ್ನೇನಾರ ಡೌಟ್ ಇದೆಯಾ? ಓಕೆ ಇದೆ ಅಲ್ವಾ? ಸೊ ಎಲ್ಲರಿಗೂ ನಾವು ಕೊಡ್ತಿರೋ ಕ್ಯಾಲ್ಕುಲೇಷನ್ಸ್ ಅರ್ಥ ಆಗ್ತಾ ಇದೆ ಅಲ್ವಾ? ಕ್ಯಾಲ್ಕುಲೇಟರ್ ಫಾರ್ಮ್ ಏನ್ ಆಕ್ಚುಲಿ ಬರ್ತಾ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್ ನಿಮ್ಗೆ ಮಿಸ್ ಮ್ಯಾಚ್ ಆಗುತ್ತೆ, ಅದೇನು ಆಗಲ್ಲ, ಯಾಕಂದ್ರೆ ನಾನು ಆಫೀಸಿಗೆ ಬಂದ್ಮೇಲೆ ಕೊಡ್ಬೇಕಾಗತ್ತೆ, ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಆ ಲೆವೆಲ್ ತುಂಬಾ ಇಂಪಾರ್ಟೆಂಟ್. ನೋಡಿ, ಬೈ ಅಬೌವ್ ಪ್ರೈಸ್ ಕೊಟ್ಟಿರ್ತೀವಲ್ಲ, ಆ ಬೈ ಅಬೌವ್ ಪ್ರೈಸ್ ಅಲ್ಲಿ ಮಾತ್ರನೇ ಬೈ ಬರೋದು, ಆ ಸೆಲ್ ಬಿಲೋ ಪ್ರೈಸ್ ಇದೆಯಲ್ಲ ಅದ್ರ ಕೆಳಗಡೆನೆ ಸೆಲ್ ಬರೋದು, ಅದನ್ನ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಎಲ್ಲಿ ರಿಸ್ಕ್ ರಿವಾರ್ಡ್ ಫೇವರಬಲ್ ಇರುತ್ತೆ ಅದ್ರ ಪ್ರಕಾರ ನೀವು ಟ್ರೇಡ್ ತಗೋಬಹುದು. ಓಕೆನಾ? ಸರಿ, ಇನ್ನೇನಾರೋ ಡೌಟ್ ಇತ್ತಾ? ಮಾರ್ಕೆಟ್ ಅಲ್ಲಿ ಇನ್ಯಾವ್ದಕ್ಕಾರೋ ಏನಾರೋ ಕನ್ಫ್ಯೂಷನ್ ಇದ್ರೆ, ಏನಾರೋ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಕೇಳ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಲೆವೆಲ್ಸ್ ನೆಕ್ಸ್ಟ್ ವೀಕ್ ನಾನು ಶೇರ್ ಮಾಡಿ ಆಗಿದೆ. ಸೊ ಈಗಿರೋದು ಸಪೋರ್ಟ್ ಬ್ರೇಕ್ ಆಯ್ತು ಅಂದ್ರೆ ನೆಗೆಟಿವ್, ಸಪೋರ್ಟ್ ಹೋಲ್ಡ್ ಆಯ್ತು ಅಂದ್ರೆ ಮತ್ತೆ ರಿವರ್ಸಲ್ ಬರ್ಬೋದು. ರಿವರ್ಸಲ್ ಬರೋದಾದ್ರೆ ನನಗೆ ಆ, ಈಗ ನೋಡಿ, ಇನ್ 2 ದಿವಸ ಇರೋದು ಎಕ್ಸ್ಪೈರಿಗೆ, ಅಲ್ಲೇ ಏನಾರೋ ಬಂದ್ರೆ ಮೂವ್ಮೆಂಟ್ ಸ್ಟ್ರಾಂಗ್ ಆಗುತ್ತೆ, ಇಲ್ಲ ಅಂದ್ರೆ ಅದು ನೆಕ್ಸ್ಟ್ ಮಂತ್ಗೆ ಕಂಟಿನ್ಯೂ ಆಗುತ್ತೆ. ಓಕೆನಾ? ಬೇರೆ ಏನಾರು ಕೇಳೋದಿತ್ತ ಯಾರಿಗಾರು? ನೋಡಿ, ಕೆಲವ್ರು ಕೇಳ್ತಾ ಇದ್ರು ಯಾತಕ್ಕೆ ಆಕ್ಚುಲಿ ಮಾರ್ಕೆಟ್ ಡೌನ್ ಆಗ್ತಾ ಇದೆ ಅಂತ. ನೋಡಿ, ಒಂದು ಟೆಕ್ನಿಕಲಿ ಚಾಲೆಂಜ್ ಡೆಫಿನೆಟ್ ಆಗಿದೆ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನು ಅಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಮಾರ್ಕೆಟ್ಗೆ ಅನ್ಸರ್ಟನಿಟಿ ಇಂಪಾರ್ಟೆಂಟ್. ಇದು ಇಷ್ಟ ಆಗೋದಿಲ್ಲ. ಅನ್ಸರ್ಟನಿಟಿ ಅಂದ್ರೆ ಇಲ್ಲಿ ಎಸ್ಪೆಷಲಿ ಟ್ರಂಪ್ದು ಟ್ಯಾರಿಫ್ ಇದೆಯಲ್ಲ, ಅದು ಆಕ್ಚುಲಿ ನಿಂತ್ಕೊಂತ ಇಲ್ಲ, ಒಂದೊಂದ್ಸಲ ಒಂದೊಂದ್ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಇದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ಕನ್ಫ್ಯೂಷನ್ ಜಾಸ್ತಿ ಇದೆ, ಯಾಕಂದ್ರೆ ನಮ್ಗೆ ಕ್ಲಿಯರ್ ಆಗಿ ಇಷ್ಟು ಟ್ಯಾರಿಫ್ ಇದಕ್ಕಿಂತ ಜಾಸ್ತಿ ಆಗಲ್ಲ ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಸೆಕ್ಟರ್ ಗಳಿಗೆ ಮಾತ್ರ ಆಗತ್ತೆ ಅಂತ ಏನಾರು ಹೇಳಿದ್ರೆ ನಮ್ಗೆ ಏನ್ ಮಾಡ್ಬೋದು, ಅದಕ್ಕೆ ತಕ್ಕಂಗೆ ಅಲ್ಲಿ ಏನಾಗ್ತಾ ಇದೆ, ವ್ಯಾಲ್ಯೂಯೇಷನ್ ಕಂಫರ್ಟ್ ಇದೆಯಾ ಇಲ್ವಾ ಅವೆಲ್ಲ ಚೆಕ್ ಮಾಡ್ಬೋದು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದ್ಸಲ IT ಸೆಕ್ಟರ್ಗೆ ಹಾಕ್ತಾರೆ, ಒಂದ್ಸಲ ಟ್ರಾವೆಲ್ಗೆ ಹಾಕ್ತಾರೆ, ಒಂದ್ಸಲ ಫಾರ್ಮಾಗ್ ಹಾಕ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನೆಕ್ಸ್ಟ್ ಇನ್ ಯಾವ್ದಕ್ ಹಾಕ್ತಾರೆ ಅನ್ನೋದು ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ಅದ್ರದ್ದು ಒಂದೊಂದೇ ಬಂದಂಗೆ ಅದ್ರದ್ದು ಇಂಪ್ಯಾಕ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಆದ್ರಿಂದ ಇಲ್ಲಿ ಅನ್ಸರ್ಟಿನಿಟಿ ಮಾರ್ಕೆಟ್ ಅಲ್ಲಿ ಇದೆ. ಟ್ಯಾರಿಫ್ ಏನಾಗುತ್ತೆ, ಅದ್ರದ್ದು ಎಫೆಕ್ಟ್ ಏನಾಗುತ್ತೆ, ಅದರಿಂದ ನೆಕ್ಸ್ಟ್ ಏನಾಗ್ಬೋದು, ಇವೆಲ್ಲ ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ಇದ್ದಾಗ ಮಾರ್ಕೆಟ್ ಅಲ್ಲಿ ಇದೇ ತರ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇದ್ದಂಗೂ ಅದೇನಾಗುತ್ತೆ, ನೆಗೆಟಿವ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆನಾ? ಕ್ಲಿಯರ್ ಇದೆಯಾ? ಇನ್ನೇನಾರ ಡೌಟ್ ಇದೆಯಾ ಯಾರಿಗಾರೋ? ನಿಮ್ಗೆ ಯಾರಿಗೆ ಏನೇ ಡೌಟ್ ಇದ್ರು ಹೇಳಿ, ನಿಮ್ದೆಲ್ಲ ಡೌಟ್ ಕ್ಲಿಯರ್ ಮಾಡ್ತೀನಿ. ಓಕೆ, ಏನು ಡೌಟ್ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡೋಣಂತೆ, ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಆಕ್ಚುಲಿ ಈವೆಂಟ್ಸ್ ಇದೆ ನೋಡೋಣ.
ನೋಡಿ ನೆಕ್ಸ್ಟ್ ವೀಕ್ ಏನೇನ್ ಇವೆಂಟ್ಸ್ ಇದೆ ಅಂತ ನೋಡ್ತಾ ಇದೀವಿ. ಮಂಡೇದು ಅಂತದ್ ಮೇಜರ್ ಏನು ಇವೆಂಟ್ ಇಲ್ಲ. ಟ್ಯೂಸ್ಡೇ ಅನ್ಎಂಪ್ಲಾಯ್ಮೆಂಟ್ ರೇಟು ಓಕೆ. ಯೂರೋಸ್ CPI ಬರ್ತಾ ಇದೆ. USD CPI ಓಕೆ. ಸೊ ಟ್ಯೂಸ್ಡೇಲಿ ಸ್ವಲ್ಪ ಡೇಟಾ ಇದೆ, ಎಸ್ಪೆಷಲಿ ಈ ಇದು PMI ಡೇಟಾ, ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಡೇಟಾ, ಮತ್ತೆ ಜರ್ಮನ್ ಇಂಡೆಕ್ಸ್, ಇವೆಲ್ಲ ಏನಾಗುತ್ತೆ, ಇವೆಲ್ಲ ಸ್ವಲ್ಪ ಕ್ರಿಟಿಕಲ್ ಇವೆಂಟ್ಸ್. ಸೊ ಇದಕ್ಕೆ ಸ್ವಲ್ಪ ರಿಯಾಕ್ಷನ್ ಡೆಫಿನೆಟ್ ಆಗಿರುತ್ತೆ. ಓಕೆ, ಇಂಟ್ರೆಸ್ಟ್ ರೇಟ್ ಡಿಸಿಸ್ ಓಕೆ. ಅಕ್ಟೋಬರ್ 1 ನಮಗೆ RBI ಪಾಲಿಸಿ ಇದೆ. ಓಕೆ, ಈ ವೆಡ್ನೆಸ್ಡೇ ನಮಗೆ ಇಂಪಾರ್ಟೆಂಟ್ ಇದೆ. ವೆಡ್ನೆಸ್ಡೇ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವೆಡ್ನೆಸ್ಡೇ ಇಂಪಾರ್ಟೆಂಟ್ ಇದೆ. ಸೊ ಇಂಟ್ರೆಸ್ಟ್ ರೇಟ್ ಕಟ್ ಆಗೋ ಸಾಧ್ಯತೆ ಇದೆ. ಅದೇನಾದ್ರು ಕಟ್ ಆದ್ರೆ ಅದು ಮಾರ್ಕೆಟ್ಗೆ ಡೆಫಿನೆಟ್ಲಿ ಪಾಸಿಟಿವ್ ಆಗುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಯಾವತ್ತಿದೆ? ವೆಡ್ನೆಸ್ಡೇ ಅಕ್ಟೋಬರ್ 1 ಇದೆ. ಅಕ್ಟೋಬರ್ 2 ಹಾಲಿಡೇ ಬಿಕಾಸ್ ಆಫ್ ಗಾಂಧಿ ಜಯಂತಿ. ಓಕೆನಾ? ಸೊ ಅದಾದ್ಮೇಲೆ ಜನ ಯಾರು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಇಷ್ಟ ಪಡೋದಿಲ್ಲ. ಓಕೆ, ಸೊ ಇದು ವೆಡ್ನೆಸ್ಡೇ ಬಿಟ್ರೆ ಥರ್ಸ್ಡೇ ಹಾಲಿಡೇ, ಥರ್ಸ್ಡೇ ಬಿಟ್ರೆ ಫ್ರೈಡೇ ನಮ್ಗೆ ನೆಕ್ಸ್ಟ್ ಇದಿದೆ. ಸೊ ನೋಡೋಣಂತೆ ಹೇಗಿದೆ ಇಲ್ಲಿ. ವೆಡ್ನೆಸ್ಡೇ ಏನಾದ್ರು ಇವೆಂಟ್ಸ್ ಇದೆಯಾ? ಯೂರೋಝೋನ್ ಅಲ್ಲಿ ಇನ್ಫ್ಲೇಷನ್ ಇದೆ. ಇದು ಬಿಟ್ರೆ ವೆಡ್ನೆಸ್ಡೇ ಡೇಟಾ ಅಲ್ಲಿ ಯೂರೋಝೋನ್ ಅಲ್ಲಿ CPI ಡೇಟಾ, ನಾನ್ ಫಾರ್ಮ್ ಡೇಟಾ, SLP PMI ಡೇಟಾ. ಓಕೆ, ಸೊ ಬೇಸಿಕಲಿ ನನಗೆ ವೆಡ್ನೆಸ್ಡೇ ಸ್ವಲ್ಪ ಈವೆಂಟ್ ಸ್ಟ್ರಾಂಗ್ ಆಗಿದೆ. ಅದ್ ಬಿಟ್ರೆ ಥರ್ಸ್ಡೇಲಿ ಇದರಲ್ಲಿ ಮೇನ್ ಆಗಿ ಆಕ್ಚುಲಿ ಇಲ್ಲಿ ಒಂದ್ ನಿಮಿಷ. ಓಕೆ, ಸೊ ಬೇಸಿಕಲಿ ವೆಡ್ನೆಸ್ಡೇ ಸ್ವಲ್ಪ ಈವೆಂಟ್ಸ್ ಜಾಸ್ತಿ ಇದೆ. ಥರ್ಸ್ಡೇ ಹಾಲಿಡೇ ಇದೆ. ಓಕೆ, ಅದ್ ಬಿಟ್ರೆ ಫ್ರೈಡೇಲಿ ಏನಾರು ಇಂಪಾರ್ಟೆಂಟ್ ಇದೆಯಾ? ಅವರ್ಲಿ ಅರ್ನಿಂಗ್ಸ್, ನಾನ್ ಫಾರ್ಮ್ ಪಾರ್ಟಿಸಿಪೆಂಟ್. ಫ್ರೈಡೇಲಿ ಕೆಲವೊಂದು ಇಂಪಾರ್ಟೆಂಟ್ ಡೇಟಾ ಇದೆ. ಸ್ಯಾಟರ್ಡೇ ಅಂತದೇನು ಇಲ್ಲ. ಸೊ ಬೇಸಿಕ್ಲಿ ಏನಾಗ್ತಾ ಇದೆ, ನನಗೆ ಫ್ರೈಡೇ ಮತ್ತೆ ವೆಡ್ನೆಸ್ಡೇ ಸ್ವಲ್ಪ ಡೇಟಾ ಸ್ಟ್ರಾಂಗ್ ಆಗಿದೆ. ಸೊ ಆ ಡೇಟಾ ಏನಾಗುತ್ತೆ, ಅದ್ರದ್ದು ಎಫೆಕ್ಟ್ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಎಫೆಕ್ಟಿವ್ನೆಸ್ ಏನಿದೆ, ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಈಗ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾರೆ ಅಂದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳುತ್ತೆ. ಸೊ ಆ ತರ ಏನಾರ ಆಗೋದಾದ್ರೆ ಅಕ್ಟೋಬರ್ 1 ಅಲ್ಲಿ ನಮ್ಗೆ ಏನಾದ್ರೂ ಯಾವ ತರ ಆಗುತ್ತೆ ನೋಡ್ಬೇಕು. ಅಲ್ಲಿ ಕಂಟಿನ್ಯೂಸ್ ಅಪ್ಸೈಡ್ ಬರ್ತಾ ಇದ್ರೆ ನಮಗೆ ಅಡ್ವಾಂಟೇಜ್ ಸಿಗುತ್ತೆ. ಓಕೆ, ಸೊ ಈವೆಂಟ್ಸ್ ಮೇನ್ ಆಗಿ ಇಷ್ಟೇ ಇರೋದು. ಈವೆಂಟ್ಸ್ ಇನ್ಯಾವುದೂ ಇಲ್ಲ. ಅದ್ ಬಿಟ್ರೆ ಏನಾದ್ರು ಈವೆಂಟ್ ಆಗದಾದ್ರೆ ಈಗ US ಜೊತೆ ಏನ್ ಡೀಲ್ ಮಾಡ್ತಾ ಇದ್ದಾರೆ, ಅದೇನಾದ್ರು ಡೀಲ್ ಫೈನಲ್ ಆಗಿ ಅದಾದ್ಮೇಲೆ ಏನಾದ್ರು ಅದ್ರ ರಿಲೇಟೆಡ್ ಅನೌನ್ಸ್ಮೆಂಟ್ಸ್ ಬಂದ್ರೆ ಬರ್ಬೋದು. ಅದು ಬಿಟ್ರೆ ಇನ್ಯಾವುದು ಆಕ್ಚುಲಿ ಅಲ್ಲಿ ಇದ್ರಲ್ಲಂತೂ ಏನು ಕಾಣಿಸ್ತಾ ಇಲ್ಲ ಈವೆಂಟ್ಸ್ ಅಲ್ಲಿ. ಸೊ ಈವೆಂಟ್ಸ್ ಅಲ್ಲಿ ನಾ ಹೇಳಿದ್ನಲ್ಲ, ಅವೆರಡು ಈವೆಂಟ್ ಸ್ವಲ್ಪ ಕ್ರಿಟಿಕಲ್ ಇಂಪಾರ್ಟೆಂಟ್ ಈವೆಂಟ್ ಇರುತ್ತೆ. ಓಕೆ, ಇನ್ಯಾವುದು ಅಂತ ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ. ಅದರಿಂದ ಎಫೆಕ್ಟ್ ಆಗುವಂಥದ್ದು ಯಾವ್ದು ನ್ಯೂಸ್ ಇಲ್ಲ. ಅದ್ ಬಿಟ್ರೆ ಈಗ ಗಿಫ್ಟ್ ನಿಫ್ಟಿ ಏನಿದೆ,
ಆ ಗಿಫ್ಟ್ ನಿಫ್ಟಿ ನೀವು ಚೆಕ್ ಮಾಡಿದ್ರೆ ನೋಡಿ, ಇಲ್ಲಿ ಗಿಫ್ಟ್ ನಿಫ್ಟಿ ಚೆಕ್ ಮಾಡ್ತೀನಿ. ಓಕೆ, ಇದನ್ನೇ ತಗೋಬೇಕು ಮೋಸ್ಟ್ಲಿ, ಗಿಫ್ಟ್ ನಿಫ್ಟಿ ಫ್ಯೂಚರ್ಸ್. ಹಾ, ಇದೇ ತಗೋಬೇಕಾಗತ್ತೆ. ನೋಡೋಣ, ಇಲ್ಲಿ ಬರ್ಬೇಕು. ನೋಡಿ, ಇಲ್ಲಿ ಏನಾಗ್ತದೆ, ಸ್ಟಾಕ್ ಸ್ಕ್ರೀನಿಂಗ್ ಅಲ್ಲಿ ಇಲ್ಲಿ ಸುಮಾರಷ್ಟು ಡೇಟಾ ಕೊಡ್ತಾ ಇದೆ. ಡಿವಿಡೆಂಡ್ ಯಾವಾಗ ಕೊಡ್ತು, ಗ್ರೋತ್ ಯಾವಾಗ ಕೊಟ್ಟಿದೆ, ರಿಟರ್ನ್ಸ್ ಯಾವುದು, ರಿಸ್ಕ್ ಯಾವುದು, ಟೆಕ್ನಿಕಲ್ಸ್, ಎಫಿಷಿಯನ್ಸಿ, ಸಾಕಷ್ಟು ವಿಷಯಗಳು ಕೊಡ್ತಾ ಇದೆ. ಓಕೆ, ಓಕೆ. ಸೊ ಇಲ್ಲಿ ಏನಾಗ್ತಾ ಇದೆ, ಆ ಇದ್ರ ಮೇಲೆ ಫೋಕಸ್ ಮಾಡೋಣ ಫಸ್ಟ್. ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಇದು ಹೆಂಗ್ ಆಗ್ತಿದೆ ಅಂತ. ನೋಡಿ, ಇಲ್ಲಿ ಏನಾಗಿದೆ, 773 ಇದೆ. 773 ಯೂಶಲಿ ಸ್ವಲ್ಪ ಪ್ರೀಮಿಯಂ ಅಲ್ಲಿ ಓಡುತ್ತೆ, ಬಟ್ 773 ಈಗ ಈಗಿರೋದು ನಾವು 654 ಅಂದ್ರೆ ಆ okay. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನೋಡಿ, ಸ್ವಲ್ಪ ಡೆಫಿನೆಟ್ಲಿ ಇದಕ್ಕೆ ಪ್ರೀಮಿಯಂ ಇರುತ್ತೆ, ಬಟ್ ಪ್ರೀಮಿಯಂ ಕಮ್ಮಿ ಆಗಿರುತ್ತೆ. ಯಾಕಂದ್ರೆ ಎಕ್ಸ್ಪೈರಿ ಹತ್ರ ಬಂದಂಗೆ ಆ, ಏನಾಗುತ್ತೆ, ಇದ್ರದ್ದು ಪ್ರೀಮಿಯಂ ಕಮ್ಮಿ ಆಗಿರುತ್ತೆ. ಸೊ ಪ್ರೀಮಿಯಂ ಕಮ್ಮಿ ಆಗಿದೆ ಅಂದ್ರೆ ಯೂಶಲಿ ಏನಾಗುತ್ತೆ ಅಂದ್ರೆ, ಆ, ಇದು ಎಕ್ಸ್ಪೈರಿ ದಿವಸ ಇದೆಯಲ್ಲ, ಫ್ಯೂಚರ್ ಪ್ರೈಸು ಆಪ್ಷನ್, ಫ್ಯೂಚರ್ ಪ್ರೈಸು ಸ್ಪಾಟ್ ಪ್ರೈಸು ಸೇಮ್ ಆಗುತ್ತೆ. ಸೊ ಫ್ಯೂಚರ್ ಪ್ರೈಸು ಸ್ಪಾಟ್ ಪ್ರೈಸು ಸೇಮ್ ಆಗೋದಾದ್ರೆ ನನಗೆ ಏನಾಗಬೇಕು, ಇಲ್ಲಿ ಆ ಇಲ್ಲಿ ಏನ್ ಆಕ್ಚುಲಿ ನಾವು ಚೂಸ್ ಮಾಡ್ತಾ ಇದೀವಲ್ಲ, ಇದು ಫ್ಯೂಚರ್ ಎಲ್ಲಿದೆ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ನಾನು ನೋಡ್ತಾ ಇದ್ದೀನಿ. ಒಂದ್ ನಿಮಿಷ. ನೋಡಿ, ಗಿಫ್ಟ್ ನಿಫ್ಟಿಲಿ 24,773 ಇದೆ. ಈಗ ನಮಗಿರೋ ಅಂಡರ್ಲೈನ್ ಅಸೆಟ್ 654 ಇದೆ. ಓಕೆ, ಸೊ ಇಲ್ಲಿ ಏನಕ್ಕೆ ಆಕ್ಚುಲಿ ಇದು ಇಷ್ಟು ಡಿಫ್ರೆನ್ಸ್ ಅನ್ನೋದನ್ನ ನೋಡೋಣ ಅಂತ. ಒಂದ್ ನಿಮಿಷ. ನಿನ್ನೆ ಎಲ್ಲಿಗೆ ಇತ್ತು ನಾವು ಎಕ್ಸಿಟ್ ಆದಾಗ ನೋಡೋಣ. ಕ್ಲೋಸ್ ಆಗೋ ಹೊತ್ತಿಗೆ ನಮ್ ಟೈಮ್ ಎಷ್ಟಿದೆ, ನೋಡಿ ಇಲ್ಲಿ ಏನಾಗ್ತಾ ಇದೆ, 4 ಗಂಟೆ. ಏನೋ ಹ್ಯಾಂಗ್ ಆಗ್ಬಿಟ್ಟಿದೆ.
ನೋಡಿ 3:15 ಅಂದ್ರೆ 12 + 330 ಅಂದ್ರೆ 1530 ಬರ್ಬೇಕು. ಓಕೆ, ಸೊ ಇದು 1530. ನೋಡಿ ಇಲ್ಲಿ ಆಕ್ಚುಲಿ ಕ್ಲೋಸ್ ಆಗಿರೋದು, ಕ್ಲೋಸ್ ಆದಾಗ ಎಷ್ಟಿತ್ತು? 690 ಹತ್ತತ್ರ ಇದೆ. 690 ಇದೆ, ಇಲ್ಲಿ ಎಷ್ಟಿದೆ ನೋಡಿ? 773 ಇದೆ. ಅಂದ್ರೆ 80 ಪಾಯಿಂಟ್ಸ್ ಅಂತೂ ಮೇಲಿದೆ. ಓಕೆ, ನಿನ್ನೆ ಕ್ಲೋಸಿಂಗ್ ಇಂದ 80 ಪಾಯಿಂಟ್ಸ್ ಮೇಲಿದೆ, ವಿಚ್ ಇಸ್ ಸಂವೇರ್ ಅರೌಂಡ್ 24,730 ರೇಂಜ್ ಅಲ್ಲಿ ಇದೆ. ಓಕೆನಾ? ಸೊ ಇದು ನಮ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ, ಇಲ್ಲಿ ನಿನ್ನೆ ಯು ಎಸ್ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿದೆ, ಆ ಟೈಮಲ್ಲಿ ಇದು ಪಾಸಿಟಿವ್ ಬಂದಿದೆ. ಸೊ ಪಾಸಿಟಿವ್ ಎಲ್ಲಿ ತನಕ ಬಂದಿದೆ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು? ಒಂದು 60 ಪಾಯಿಂಟ್ ಏನೋ ಹತ್ತತ್ರ ಇದೆ ಅಲ್ವಾ, 50ರಿಂದ 60 ಪಾಯಿಂಟ್. ಅದು ಏನಿದೆಯೋ ಅದು ಡಿಫ್ರೆನ್ಸ್ ಇರೋದು. ಇಲ್ಲಿ ನನಗೆ ಏನ್ ಸಿಗ್ತಾ ಇದೆ? 24,773ಗೆ ಇದು ಆಕ್ಚುಲಿ ಇವಾಗ ಓಡ್ತಿದೆಯಲ್ಲ, ಈಗ ಓಡ್ತಿರೋದು ಆಲ್ರೆಡಿ ನಾವು ಆಕ್ಚುಲಿ ಇಲ್ಲಿ ಏನು ರಿಪೇರಿ ಏನೋ ಇತ್ತಲ್ಲ, ಸಾರಿ ಇಲ್ಲಿ ಆ ಇಲ್ಲಿ 24,773 ಇದೆ ಅಲ್ವಾ. ಇದು ಬೆಳಗ್ಗೆ ಈಗ ಮಧ್ಯಾಹ್ನ 3:15 ಕ್ಲೋಸ್ ಆಯ್ತಲ್ಲ, 3:30ಗೆ ಕ್ಲೋಸ್ ಆದಾಗ ಎಷ್ಟಿತ್ತು ನೋಡ್ತಾ ಇದೀವಿ. ಅದು ಏನಾಗಿದೆ? 690 ಹತ್ತತ್ರ ಬರ್ತಾ ಇದೆ. ಸೊ 690ಗೂ 773ಗೂ ಡಿಫ್ರೆನ್ಸ್ ಅರೌಂಡ್ 83 ಪಾಯಿಂಟ್ಸ್ ಇದೆಯಲ್ಲ, ಇದು ಈಗಿರುವಂತಹ ಗ್ಯಾಪ್ ಅಪ್ ಪ್ರೈಸ್. ಓಕೆ, ಸೊ ಗ್ಯಾಪ್ ಅಪ್ ಅಲ್ಲಿ ಆಕ್ಚುಲಿ ಓಪನ್ ಆಗ್ತಾ ಇದೆ, ಅದು ಇಲ್ಲಿ ತೋರಿಸ್ತಾ ಇದೆ. ಈ ಪರ್ಟಿಕ್ಯುಲರ್ ಇದರಲ್ಲಿ ನನಗೆ ತೋರಿಸ್ತಾ ಇದೆ ಇದು ಗ್ಯಾಪ್ ಅಪ್ ಇಷ್ಟ ಆಗ್ತಾ ಇದೆ ಅಂತ ಗಿಫ್ಟ್ ನಿಫ್ಟಿ ತೋರಿಸ್ತಾ ಇದೆ. ಸೊ ಗಿಫ್ಟ್ ನಿಫ್ಟಿ ಪ್ರಕಾರ ಇದು ತೋರಿಸ್ತಾ ಇರ್ಬೇಕಾದ್ರೆ ನನಗೇನಾಗ್ಬೇಕು? ಆ ಈಗ ಓಪನ್ ಅಂತೂ ಮೇಲ್ ಆಗತ್ತೆ. ಓಪನ್ ಮೇಲ್ ಆಯ್ತು ಅಂದ್ರೆ ಇಲ್ಲಿ 80 ಪಾಯಿಂಟ್ಸ್ ಹತ್ತತ್ರ ಅಂದ್ರೆ ಸೊ ಇದು ಎಲ್ಲಿದೆ ಅಂದ್ರೆ 24,730 ಇಂದ 750 ಹತ್ತತ್ರ ಇದೆ ಈಗಿರೋ ಡೇಟಾ ಪ್ರಕಾರ. ಸೊ ಅದು ಎಲ್ಲಿಗೆ ಬರ್ತಾ ಇದೆ? ಹತ್ತತ್ರ ಮೇಲ್ಗಡೆ ಇರುವಂತಹ ಇಂಪಾರ್ಟೆಂಟ್ ಹಳೆ ರೆಸಿಸ್ಟೆನ್ಸ್ ಹತ್ತತ್ರ ಬರ್ತಾ ಇದೆ. ಸೊ 24,750 800 ಏನಿದೆಯಲ್ಲ, ಇದ್ರ ಮೇಲೆ ಟ್ರೇಡ್ ಆದ್ರೇನೆ ನಮ್ಗೆ ಏನಾದ್ರೂ ಪಾಸಿಟಿವ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಮೇಲ್ ಬರುತ್ತೆ, ಅದು ಸಸ್ಟೇನ್ ಆಗಲ್ಲ, ಅಲ್ಲಿಂದ ಕೆಳಗ್ ಬರೋ ಸಾಧ್ಯತೆ ಇರುತ್ತೆ. ಇದು ಓನ್ಲಿ ಫಾರ್ ಮಂಡೇ. ಓಕೆ, ಮಂಡೇ ರೇಂಜ್ಗೆ ಈ ತರ ಇದೆ. ಅದಾದ್ಮೇಲೆ ನಿಮ್ಗೆ ಹೇಳಿದ್ನಿಲ್ಲ, ಇದಾದ್ಮೇಲೆ ನನಗೆ ಏನು ಅಂದ್ರೆ 24,400 ಇಂಪಾರ್ಟೆಂಟ್. ಇದು ಬ್ರೇಕ್ ಆಯ್ತು ಅಂದ್ರೆ ನನಗೆ ಸ್ಟ್ರೈಟ್ ಅವೇ ಇನ್ನೊಂದು 200 ಪಾಯಿಂಟ್ಸ್ ಆರೋ ಸಿಗ್ಬೋದು, ಅಥವಾ 500 ಪಾಯಿಂಟ್ಸ್ ಆರೋ ಸಿಗ್ಬೋದು. ಅದು ಆಗೋ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಏನಾದ್ರು ರಿವರ್ಸ್ ಆಗ್ಬೋದು. ಈಗ ಸದ್ಯಕ್ಕೆ ವಿಕ್ಸ್ ಶೂಟಪ್ ಆಗ್ತಾ ಇದೆ. ವಿಕ್ಸ್ ಹಂಗೆ ಶೂಟಪ್ ಆಗಿ ಮೇಲ್ ಹೋಗ್ತಾ ಇದ್ರೆ ಇದು ಮಾರ್ಕೆಟ್ ಡೌನ್ ಬರ್ತಾ ಇರುತ್ತೆ. ಇಲ್ಲಿ ಏನಾದ್ರು ಬಾಟಮ್ ಔಟ್ ಆಗಿ ಅಲ್ಲಿಂದ ಇದು ಮೇಲ್ ಬರ್ಬೇಕಾದ್ರೆ ಅದು ಕೆಳಗ್ ಬರುತ್ತೆ. ನನಗೆ ವಿಕ್ಸ್ ಕೂಲ್ ಆಗ್ಬೇಕು. ಈಗ ಸದ್ಯಕ್ಕೆ ವಿಕ್ಸ್ ಕೂಲ್ ಆಗ್ತಾ ಇಲ್ಲ. ಓಕೆನಾ? ಸೊ ಅದು ಇವಾಗಿರುವಂತಹ ಚಾಲೆಂಜ್. ವಿಕ್ಸ್ ನೋಡಿ ಆಲ್ಮೋಸ್ಟ್ 6% ಅಪ್ ಇದೆ. ಲಾಸ್ಟ್ 1 ವೀಕ್ ಅಲ್ಲಿ ಆಲ್ಮೋಸ್ಟ್ 15% ಗಿನ್ನ ಜಾಸ್ತಿ ಇದೆ, 15-20% ಅಪ್ ಇದೆ. ಸೊ ಆದ್ರಿಂದ ಈಗ ವಿಕ್ಸ್ ಕೂಲ್ ಆಗೋದು ಮೋಸ್ಟ್ ಕ್ರಿಟಿಕಲ್ ಆಗತ್ತೆ. ಓಕೆನಾ? ಇದಿಷ್ಟು ಅರ್ಥ ಆಗಿದೆ ಅಲ್ವಾ ನಿಮ್ಗೆ? ನೆಕ್ಸ್ಟ್ ವೀಕ್ ಇನ್ ರೇಂಜ್ ತೋರಿಸ್ಕೊಟ್ಟಿದ್ದೀನಿ. ಮೇಲ್ ಹೋಗೋದಾದ್ರೆ ಫಸ್ಟ್ ರಿವರ್ಸ್ ಆಗ್ಬೇಕು. ರಿವರ್ಸ್ ಆದ್ರೆ ಪ್ರೀವಿಯಸ್ ಲೋ ಏನ್ ಮಾಡಿದೆ ಲಾಸ್ಟ್ ವೀಕ್ ಅಲ್ಲಿ ತನಕ ಹೋಗ್ಬೇಕು. ಈಗ ಇನ್ ಕೇಸ್ ಆಕ್ಚುಲಿ ನಾವು ನೆಗೆಟಿವ್ ಆಗೋದಾದ್ರೆ ಏನಾಗುತ್ತೆ? ನಾವು ಪ್ರೀವಿಯಸ್ ಸಪೋರ್ಟ್ಸ್ ನ ಟೆಸ್ಟ್ ಮಾಡ್ತೀವಿ. ಆ ಸಪೋರ್ಟ್ ಗಳು ಬ್ರೇಕ್ ಆದ್ರೆ ನೆಕ್ಸ್ಟ್ ಯಾವ ಲೆವೆಲ್ಸ್ ಅಂತ ತೋರಿಸಿದೀನಿ. ಅದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡಕ್ಕೂ ತೋರಿಸಿದೀನಿ. ಅದಾದ್ಮೇಲೆ ನಿಮಗೆ ಈವೆಂಟ್ಸ್ ಏನೇನಿತ್ತು ಅಂತಾನು ತೋರಿಸಿದೀನಿ. ಈವೆಂಟ್ಸ್ ನನಗೆ ಮೇನ್ ಆಗಿ ಟ್ಯೂಸ್ಡೇ, ಐ ಥಿಂಕ್ ವೆಡ್ನೆಸ್ಡೇ ತುಂಬಾ ಇಂಪಾರ್ಟೆಂಟ್ ಈವೆಂಟ್ಸ್ ಇದೆ, ಥರ್ಸ್ಡೇನು ಇಂಪಾರ್ಟೆಂಟ್ ಈವೆಂಟ್ಸ್ ಇದೆ. ಅದರಿಂದ ನಮಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ,
ಸೊ ಇದಿಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ. ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಹೇಳಿ, ನಿಮ್ಗೆ ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡ್ತೀನಿ. ಅದಾದ್ಮೇಲೆ ಬೇಕಿದ್ರೆ ನಿಮ್ಗೆ ಯಾವ್ದಾದ್ರು ಸ್ಟಾಕ್ಸ್ ಏನಾದ್ರು ನೋಡೋದಾಗಿದ್ರೆ ಆ ಸ್ಟಾಕ್ಸ್ ಬಗ್ಗೆ ನೋಡೋಣಂತೆ. ಬಟ್ ಓವರ್ ಆಲ್ ಅಂತೂ ನಿಮ್ಗೆ ಹೇಳ್ದಂಗೆ ನಾವ್ ಇವಾಗ ಏನಂದ್ರೆ ಒಂಥರ ಮೇಕ್ ಆರ್ ಬ್ರೇಕ್ ಕೈಂಡ್ ಆಫ್ ಸಿಚುವೇಶನ್ ಅಲ್ಲಿ ಇದೀವಿ. ಈ ಫ್ರೈಡೇ ಲೋ ಹೋಲ್ಡ್ ಆಗೋದು ಇಂಪಾರ್ಟೆಂಟ್. ಫ್ರೈಡೇ ಲೋ ಹೋಲ್ಡ್ ಆಯ್ತು ಅಂದ್ರೆ ಎವ್ರಿಥಿಂಗ್ ಇಸ್ ಫೈನ್. ಅದು ಬ್ರೇಕ್ ಆಯ್ತು ಅಂದ್ರೆ ನಮ್ಮ ಪ್ರೀವಿಯಸ್ ಲೋ ತನಕ ಬರ್ಬೋದು. ಆ ಪ್ರೀವಿಯಸ್ ಲೋ ಬ್ರೇಕ್ ಆದ್ರೆ ತುಂಬಾನೇ ನೆಗೆಟಿವ್ ಆಗುತ್ತೆ. ಇಲ್ಲ ಅಂದ್ರೆ ಅಲ್ಲಿಂದಾನೇ ರಿವರ್ಸ್ ಆಗೋ ಸಾಧ್ಯತೆ ಇರುತ್ತೆ. ರಿವರ್ಸ್ ಆಯ್ತು ಅಂದ್ರೆ ನನಗೆ ಏನಾಗ್ಬೇಕು ಅಂದ್ರೆ, ನನಗೆ ಮಿನಿಮಮ್ ನಾನು ಅವಾಗಲೇ ಲೆವೆಲ್ಸ್ ಕೊಟ್ಟಿದ್ದೀನಲ್ಲ, 24,800 ಮೇಲೆ ನಿಫ್ಟಿಗೆ, ಆ ಸೆನ್ಸೆಕ್ಸ್ 81,000 ಮೇಲೆ, ಬ್ಯಾಂಕ್ ನಿಫ್ಟಿಗೆ ಮೋಸ್ಟ್ ಲೈಕ್ಲಿ ನಾನು ನಿಮ್ಗೆ ಏನ್ ಕೊಟ್ಟಿದ್ದೀನಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿಗೆ 24,650 700 ಮೇಲೆ ಟ್ರೇಡ್ ಆಗೋದು ಇಂಪಾರ್ಟೆಂಟ್. ಸೊ ನಿಮಗೆ ಎಲ್ಲಾದ್ರಲ್ಲೂ ಇಂಪಾರ್ಟೆಂಟ್ ಲೆವೆಲ್ಸ್ ಕೊಟ್ಟಿದ್ದೀನಿ. ಆ ಲೆವೆಲ್ಸ್ ಗಳನ್ನ ಟೆಸ್ಟ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಅದ್ರ ಪ್ರಕಾರ ಎಲ್ಲ ನಡೆಯುತ್ತೆ. ಓಕೆನಾ? ಇನ್ನೇನಾರ ಡೌಟ್ ಇದೆಯಾ? ಏನೇ ಕ್ವಶನ್ಸ್ ಇದ್ರು ಹೇಳಿ. ನಿಮ್ದು ಏನೇನ್ ಕ್ವಶನ್ಸ್ ಇದೆಯೋ ಎಲ್ಲ ಕ್ಲಿಯರ್ ಮಾಡ್ತೀನಿ. ಏನಿಲ್ಲ ಅಂದ್ರೆ ನಾವು ಬೇರೆ ಯಾವ್ದಾದ್ರು ಸ್ಟಾಕ್ಸ್ ಏನಾದ್ರು ಆಪರ್ಚುನಿಟಿ ಇದ್ರೆ ನೋಡ್ಬೋದು. ಇಲ್ಲ ನಿಮ್ದು ಏನಾದ್ರು ಡೌಟ್ಸ್ ಇದ್ರೆ ಹೇಳಿ. ನಿಮ್ದು ಏನೇನ್ ಡೌಟ್ಸ್ ಇದೆಯೋ ಎಲ್ಲ ಕ್ಲಿಯರ್ ಮಾಡಿ. ಎಲ್ಲರಿಗೂ ಕ್ಲಿಯರ್ ಇದೆಯಾ? ಯಾರಿಗೂ ಏನು ಡೌಟ್ ಇಲ್ವಾ? ಎಲ್ಲ ಕ್ಲಿಯರ್ ಇದೆಯಾ? ಓಕೆ, ಸರಿ. ಹಾಗಿದ್ರೆ ನೆಕ್ಸ್ಟ್ ಏನ್ ಯಾವ ಸ್ಟಾಕ್ ಅಲ್ಲಿ ಏನಾದ್ರೂ ಆಪರ್ಚುನಿಟಿ ಇದೆಯಾ ನೋಡೋಣಂತೆ. ಆ ಸ್ಟಾಕ್ಸ್ ಅಲ್ಲಿ ಏನಾದ್ರೂ ಆಪರ್ಚುನಿಟಿ ಇರೋದಾದ್ರೆ, ಇಲ್ಲಿ ನೋಡಿ, ಅಶೋಕ್ ಲೈಲ್ಯಾಂಡ್ 43%, ರಿಲಯನ್ಸ್ 43, 47. ಇದು ಏನಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಬಿಕಾಸ್ ಎಕ್ಸ್ಪೈರಿ ಡೇ ಹತ್ತತ್ರ ಬರ್ತಾ ಇರೋದ್ರಿಂದ ಸ್ವಲ್ಪ ಡೆಲಿವರಿ ಜಾಸ್ತಿ ಇರುತ್ತೆ. ಎಲ್ಲಾದ್ರೂ ತುಂಬಾನೇ ಜಾಸ್ತಿ ಇದೆ, ಎಕ್ಸಾರ್ಬಿಟೆಂಟ್ ಆಗಿದ್ರೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ 41% ಅಂತ ತೋರಿಸುತ್ತೆ. ಇಲ್ಲಿ ಇರೋದು ನೋಡಿ ಬರೀ ಒಂದ್ ಲಾಟ್. ಸೊ ಒಂದ್ ಲಾಟು, ಎರಡ್ ಲಾಟು ಇವೆಲ್ಲ ಏನು ಯೂಸೇ ಇಲ್ಲ. ಇವೆಲ್ಲ ಬಿಟ್ಬಿಡಿ, ಇವೆಲ್ಲ ಯಾವ್ದು ಯೂಸ್ ಇಲ್ಲ ಇಲ್ದಿರೋದು. ಇಂಪಾರ್ಟೆಂಟ್ ಇಲ್ಲಿ ಅಂತದ್ ಯಾವ್ದು ಕಾಣಿಸ್ತಾ ಇಲ್ಲ. ಇಲ್ಲಿ 81%. ಇಲ್ಲೆಲ್ಲ ತುಂಬಾ ಜಾಸ್ತಿ ಇಲ್ಲ ನೋಡಿ. ಓಪನ್ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗಿಲ್ಲ. ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗಿರೋದು ಅಂದ್ರೆ ಇಲ್ಲೊಂದ್ ಸ್ವಲ್ಪ ಅಶೋಕ್ ಲೇಲ್ಯಾಂಡ್ ಅಲ್ಲೇ ಇದೆ. ಅದ್ರ ಜೊತೆಗೆ ಇಲ್ಲಿ ನೋಡೋಣಂತೆ. ವಾಲ್ಯೂಮ್ಸ್ ಏನು ಜಾಸ್ತಿ ಇದೆ, ಇಲ್ಲೊಂದ್ ಸ್ವಲ್ಪ ಇದೆ. ಓಕೆ, ಇದು ನೋಡೋಣಂತೆ. ನುವಾಮ.
ಓಕೆ, ನುವಾಮ ಅಲ್ಲಿ ನನಗೆ ನೋಡಿ, ಇದೆಯಲ್ಲ, ಇಲ್ಲಿ ಮೇಲೆ ಕೆಳಗಡೆ ಎರಡು ಕಡೆ ಬಾಲ ಇದೆ ಕಾಣ. ಸೊ ಇಲ್ಲಿ ಏನಾಗ್ಬೇಕು ಅಂದ್ರೆ ನನಗೆ ಇದ್ರ ಮೇಲೆ ಟ್ರೇಡ್ ಆಗ್ಬೇಕು. ಇದ್ರ ಮೇಲ್ ಟ್ರೇಡ್ ಆದ್ರೆ ನನಗೆ ಇಲ್ಲಿಂದ ಇದು ರಿವರ್ಸ್ ಆಗ್ಬೋದು, ಇಲ್ಲಿ ನನಗೆ ಆಪರ್ಚುನಿಟಿ ಸಿಗ್ಬೋದು. ಓಕೆ, ನುವಾಮ ವೆಲ್ತ್ ಬೇಕಿದ್ರೆ ಬರ್ಕೊಳ್ಳಿ. ಇದರಲ್ಲಿ ನನಗೆ ಇದ್ರ ಮೇಲೆ ಟ್ರೇಡ್ ಆಗ್ಬೇಕು. ಓಕೆ, ಇದ್ರ ಮೇಲೆ ಟ್ರೇಡ್ ಆಯ್ತು ಅಂದ್ರೆ ನನಗೆ ಪಾಸಿಟಿವ್ ಆಗುತ್ತೆ. ನನಗೆ ಇದ್ರ ಮೇಲೆ ಹೋದ್ರೆ ಇನ್ನೂ ಸ್ಟ್ರಾಂಗ್ ಪಾಸಿಟಿವ್ ಆಗುತ್ತೆ. ಓಕೆ, ಸೊ ಇರೋದ್ರಲ್ಲಿ ಇದೊಂದು ಸ್ವಲ್ಪ ನನಗೆ ಸ್ಟ್ರಾಂಗ್ ಕಾಣಿಸ್ತಾ ಇತ್ತು. ಅದರಲ್ಲಿ ಒಂದ್ ಕೆಲಸ ಮಾಡೋಣ ಅಂತ ಇದನ್ನ ಆಡ್ ಮಾಡಿಟ್ಟಿರ್ತೀನಿ ಇಲ್ಲಿ. ಹೆಂಗಾಗುತ್ತೆ ಅಂತ, ಹೆಂಗ್ ಪರ್ಫಾರ್ಮ್ ಆಗುತ್ತೆ ನೋಡೋಣ. ಅದು ಬಿಟ್ರೆ ನನಗೆ ಇಲ್ಲಿ HDFC ಬ್ಯಾಂಕು, AU ಬ್ಯಾಂಕ್ ಅಲ್ಲಿ ಸ್ವಲ್ಪ ಏನೋ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನನಗೆ. ಈ ವೀಕ್ ಅಲ್ಲಿ ಬ್ಯಾಂಕಿಂಗ್ ಸ್ಟಾಕ್ಸ್ ಇಂಪ್ರೂವ್ ಆಗೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ RBI ಪಾಲಿಸಿದು ಎಫೆಕ್ಟ್ ನಿಮಗೆ ಸಿಗೋದು ಬ್ಯಾಂಕಿಂಗ್ ಸ್ಟಾಕ್ಸ್ ಮೇಲೆ. HDFC ಬ್ಯಾಂಕ್ ಅಲ್ಲಿ ಏನಿದೆ ನೋಡಿ, ಈ ಲೋ ಬ್ರೇಕ್ ಆಗ್ಬಾರ್ದು, ಇದು ಹಂಗೆ ಮೇಲ್ ಹೋಗ್ಬೇಕು. ಅವಾಗ ನೀವು ಏನಾಗುತ್ತೆ, ಇದು ಇಲ್ಲಿಂದ ಹಿಂಗೆ ಮೇಲ್ ಹೋದ್ರೆ ರಿವರ್ಸಲ್ ಆಗುತ್ತೆ, ರಿವರ್ಸಲ್ ಆದ್ರೆ ಪರ್ಫೆಕ್ಟ್ ಆಗುತ್ತೆ. ಓಕೆ, ಸೊ ನೋಡಿ, ಇದ್ರ ಕೆಳಗಡೆ ಹೋಗ್ತಾ ಇಲ್ಲ, ಸೊ ಇಲ್ಲಿ ಮೇಲ್ ಹೋಗ್ತಾ ಇದೆ. ಇದು ಏನಾಗ್ಬೇಕು ಅಂದ್ರೆ ಇದ್ರ ಮೇಲ್ ಹೋಗ್ಬೇಕು. ಇದ್ರ ಮೇಲ್ ಹೋದಾಗ ಇನ್ನೂ ಸ್ಟ್ರಾಂಗ್ ಸಿಗುತ್ತೆ. ಓಕೆನಾ, ಅರ್ಥ ಆಗ್ತಿದ್ಯಾ? ಸೊ ಇವೆಲ್ಲ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಗೆ ಬ್ಯಾಂಕಿಂಗ್ ಸ್ಟಾಕ್ಸ್ ಇಂಪಾರ್ಟೆಂಟ್ ಇರುತ್ತೆ. ಬ್ಯಾಂಕಿಂಗ್ ಇಂಪ್ರೂವ್ ಆದಂಗೆ ಬ್ಯಾಂಕ್ ರಿಲೇಟೆಡ್ ಏನೇನ್ ಸ್ಟಾಕ್ಸ್ ಇದೆ, ಲೈಕ್ ಆಟೋಮೊಬೈಲ್ಸ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಸ್ಟೀಲು, ಸಿಮೆಂಟು, ಇವೆಲ್ಲ ಇಂಪ್ರೂವ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ಅದು ಬಿಟ್ರೆ ನನಗೆ ಇಲ್ಲಿ ಯಾವುದು ಅಂತ ಆ ತುಂಬಾ ಚೆನ್ನಾಗಿರುವಂತದ್ದು ಕಾಣಿಸ್ತಾ ಇಲ್ಲ. ಐ ಥಿಂಕ್ ವಿ ಆರ್ ಡನ್ ಮೋಸ್ಟ್ ಆಫ್ ದ ಥಿಂಗ್ಸ್ ಆಗಿದೆ. ನಿಮ್ದು ಏನಾರೋ ಬೇರೆದು ಯಾವ್ದಾರೋ ಸ್ಟಾಕ್ಸ್ ಇದ್ರೆ ಹೇಳಿ, ಅಥವಾ ಇನ್ನೇನಾರೋ ಕ್ವಶನ್ಸ್ ಇದ್ರೆ ಹೇಳಿ. ಇಲ್ಲ ಅಂದ್ರೆ ನಾನು ಆಲ್ರೆಡಿ ನಿಮಗೆ ಆ ಇದ್ರದ್ದು ಹೇಳಿದ್ದೀನಿ, ಲೆವೆಲ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ, ಇಂಪಾರ್ಟೆಂಟ್ ಏನ್ ಆಗ್ಬೋದು ಅಂತಾನು ಹೇಳಿದ್ದೀನಿ, ಯಾವ ಸ್ಟ್ರಾಟಜಿ ಬರಬೇಕು ಅಂತಾನು ಹೇಳಿದ್ದೀನಿ. ಆ ಅದು ಅದಷ್ಟು ಕವರ್ ಆಗಿದೆ ನಿಮಗೆ. ಅದ್ರ ಜೊತೆಗೆ ನಿಮಗೆ ಆ ಕೆಳಗ್ ಹೋದ್ರೆ ಎಲ್ಲಿ ತನಕ ಹೋಗ್ಬೋದು ಅಂತಾನು ಹೇಳಿದೀನಿ. ಮೇಲ್ ಹೋಗೋದಾದ್ರೆ ವಾಪಸ್ ನಮ್ಗೆ ಇವಾಗ ಏನ್ ಹೈ ಮಾಡಿತ್ತು ಈ ಮಂತ್, ಅಲ್ಲಿ ತನಕ ವಾಪಸ್ ಹೋಗೋ ಸಾಧ್ಯತೆ ಇದೆ. ಓಕೆ, ಸೊ ಬಟ್ ನಮ್ಗೆ ಟೈಮ್ ಕಮ್ಮಿ ಇದೆ. ಎಸ್ಪೆಷಲಿ ನಿಫ್ಟಿಲಿ ಇರೋದು ಮೋಸ್ಟ್ ಆಫ್ ದ ಎಲ್ಲ ಎಕ್ಸ್ಪೈರಿನೂ ನಮ್ಗೆ ಮಂಡೇ ಆಗ್ತಾ ಇದೆ. ಅದರಿಂದ ಇಲ್ಲಿ ನಮ್ಗೆ ಆ, ಆ, ಏನಾಗ್ಬೇಕು ಅಂದ್ರೆ ಮಂಡೇ ಅಲ್ಲ, ಟ್ಯೂಸ್ಡೇ ಎಕ್ಸ್ಪೈರಿ ಆಗ್ತಾ ಇದೆ. ನಮ್ಗೆ ಟೈಮ್ ಕಮ್ಮಿ ಇದೆ. ಸೊ ಟೈಮ್ ಕಮ್ಮಿ ಇರೋದ್ರಿಂದ ಅದ್ ಹೆಂಗ್ ಸಿಗುತ್ತೋ ಅದನ್ನ ನೋಡೋಣಂತೆ. ನನ್ನ ಪ್ರಕಾರ ನೆಕ್ಸ್ಟ್ 2 ಡೇಸ್ ಮಾರ್ಕೆಟ್ ಸ್ವಲ್ಪ ನಿಧಾನಕ್ಕೆ ಸೈಡ್ ವೇಸ್ ಆಗಿ ವಾಪಸ್ 25,000 ಮೇಲೆ ಕ್ಲೋಸ್ ಆಗ್ಬೇಕು.
ಅದು ನನ್ನ ಎಕ್ಸ್ಪೆಕ್ಟೇಷನ್ ಆಗತ್ತಾ ಇಲ್ವಾ ನೋಡೋಣ. ಸರಿ, ಏನಾದ್ರು ಡೌಟ್ ಇದ್ರೆ ಅಥವಾ ಯಾವ್ದಾದ್ರು ಬೇರೆ ನಿಮ್ದು ಏನಾದ್ರು ಸ್ಟಾಕ್ ಇದ್ರೆ ಹೇಳಿ, ಅದ್ರ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತೀನಿ. ಏನು ಇಲ್ಲ ಅಂದ್ರೆ ಕ್ಲಾಸು ವೈಂಡ್ ಆಫ್ ಮಾಡ್ತೀನಿ. ಏನಾರು ಇದೆಯಾ? ಯಾರಿಗಾರ ಏನಾರು ಕೇಳೋದಿದ್ಯಾ? ಸರ್ ಗುಡ್ ಈವ್ನಿಂಗ್ ಸರ್. ಸ್ವಲ್ಪ ಲೇಟ್ ಜಾಯ್ನ್ ಆದೆ ನಾನು, ಈಗ ಒಂದು 10 ಮಿನಿಟ್ಸ್ ಆಯ್ತು. ಅದು ಹೇಳಿ. ಸರ್ ಮತ್ತೆ ನಿಫ್ಟಿದು ಮತ್ತೆ ಸೆನ್ಸೆಕ್ಸ್ದು ಅದು ಒಂದ್ಸರಿ ಸಪೋರ್ಟ್ ಲೆವೆಲ್ ರೆಸಿಸ್ಟೆಂಟ್ ಚಾರ್ಟ್ ತೋರಿಸಿ ಸರ್. ಲೇಟ್ ಜಾಯ್ನ್ ಆದೆ ನಾನು. ಅಲ್ಲ, ಅದು ರೆಕಾರ್ಡಿಂಗ್ ಬರುತ್ತೆ ಬಿಡಿ. ಏನ್ ನಾನು ಲೆವೆಲ್ಸ್ ಎಲ್ಲ ಹೇಳಿದೀನಿ, 2-3 ಸಲ ಹೇಳಿದೀನಿ ಅಲ್ಲಿ. ಓಕೆ ಸದ್ಯಕ್ಕೆ ಮೇನ್ ಇಂಪಾರ್ಟೆಂಟು ಫ್ರೈಡೇ ಲೋ ಕೆಳಗೆ ಹೋಯ್ತು ಅಂದ್ರೆ ಮಾರ್ಕೆಟ್ ನೆಗೆಟಿವ್ ಆಗುತ್ತೆ. ಫ್ರೈಡೇ ಲೋನ್ ಇಂಪಾರ್ಟೆಂಟ್ ಇವಾಗ, ಅದೇ ಮೋಸ್ಟ್ ಕ್ರಿಟಿಕಲ್ ಸಪೋರ್ಟ್. ಹೇಳಿ ಎಲ್ಲಪ್ಪ. ಗುಡ್ ಈವ್ನಿಂಗ್ ಸರ್. ಹೇಳಿ. ಏನಿಲ್ಲ ಸರ್, ನಾನು ಲಾಸ್ಟ್ ಟೈಮ್ ಸ್ವಲ್ಪ ಒಂದ್ 2-3 ಕ್ಲಾಸ್ ಮಿಸ್ ಆಗಿದೆ ಸರ್. ನೆಕ್ಸ್ಟ್ ಟೈಮ್ ಅಟೆಂಡ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ ಸರ್. ನಿಮ್ಗೆ ಕಾಲ್ ಮಾಡಂತ ಹೇಳಿದ್ರಿ. ನನ್ನ ಕಾಲ್ ಮಾಡಕ್ ಹೇಳಿಲ್ಲ, ನಾನ್ ನಿಮ್ಗೆ ಅಡ್ಮಿನ್ ಅಲ್ಲ ಸರ್, ನಿಮ್ಮ ಹತ್ರ ಮಾತಾಡ್ರಿ ಅಂತ ಹೇಳಿದ್ರಲ್ಲ. ಇಲ್ಲ, ನನ್ನ ಹತ್ರ ಮಾತಾಡೋದಿಲ್ಲ ಸರ್. ನನ್ನ ಹತ್ರ ಏನ್ ಮಾತಾಡಿ ಏನ್ ಪ್ರಯೋಜನ? ನಾನ್ ಜಾಯ್ನ್ ಆಗಿ ಅಂತ ಹೇಳಿದೀನಲ್ಲ. ನಾನು ಆಕ್ಚುಲಿ ಏನು ಮಾಡಕ್ಕಾಗಲ್ಲ. ನೀವು ಇದಕ್ಕೆ ಹೋಗ್ಬೇಕು, ನಮ್ಮ ಟೀಮ್ ಅವ್ರ ಹತ್ರ ಮಾತಾಡ್ಬೇಕು. ಅಲ್ಲಿ ನಿಮ್ಗೆ ಫಸ್ಟ್ ಡೇನೆ ನಿಮ್ಗೆ 3 ನಂಬರ್ ಕೊಟ್ಟಿದ್ದೀನಿ. ಒಂದು ಡಿಮ್ಯಾಟ್ಗೆ, ಇನ್ನೊಂದು ಅಡ್ಮಿನ್ ಅಂತ ನಂಬರ್ ಕೊಟ್ಟಿದ್ದೀನಿ, 3ನೇ ನನ್ನ ನಂಬರ್ ಕೊಟ್ಟಿದ್ದೀನಿ. ನೀವು ಅಡ್ಮಿನ್ಗೆ ಮಾಡ್ಬೇಕು ಸರ್. ಅಡ್ಮಿನ್ಗೆ ಮಾಡ್ಬೇಕು ಸರ್ ನಾನು ಫೋನ್. ಅಡ್ಮಿನ್ ಮಾಡ್ಬೇಕು. ಅವ್ರಿಗೆ ನೆಕ್ಸ್ಟ್ ಕ್ಲಾಸ್ಗೆ ನನ್ನನ್ನ ಜಾಯಿನ್ ಮಾಡಿಸಿ ಅಂತ ಹೇಳ್ಬೇಕು. ಅವ್ರು ನಿಮ್ದು ಎಕ್ಸಿಸ್ಟಿಂಗ್ ಬ್ಯಾಚ್ ಇಂದ ಡಿಲೀಟ್ ಮಾಡಿ ಹೊಸ ಬ್ಯಾಚ್ಗೆ ನಿಮ್ಮನ್ನ ಆಡ್ ಮಾಡ್ತಾರೆ. ಅದು ಅವ್ರು ಮಾಡ್ಬೇಕು. ಅವ್ರು ಮಾಡಿದ್ರೇನೆ ನಿಮ್ಗೆ ಬೇರೆದೆಲ್ಲ ಡೀಟೇಲ್ಸ್ ಬರೋದು. ಆಗ್ಲಿ ಸರ್. ರೈಟ್ ಸರ್, ಥ್ಯಾಂಕ್ ಯು. ಓಕೆ ಸರ್. ಸರಿ, ಇನ್ಯಾರಿಗಾರ ಇನ್ನೇನಾರು ಡೌಟ್ ಇತ್ತಾ? ಓಕೆ, ಯಾರಿಗೂ ಏನು ಡೌಟ್ ಇಲ್ಲ, ಏನು ಕೇಳೋದಿಲ್ಲ ಅಂದ್ರೆ ಕ್ಲಾಸ್ ಬೇಕಿದ್ರೆ ಇಲ್ಲೇ ವೈಂಡ್ ಆಫ್ ಮಾಡ್ತೀನಿ. ನೆಕ್ಸ್ಟ್ ನಾವು ಕ್ಯಾಚ್ ಅಪ್ ಮಾಡೋಣ ಅಂತೆ. ಯಾವಾಗ? ನೆಕ್ಸ್ಟ್ ಸ್ಯಾಟರ್ಡೆ ಕ್ಯಾಚ್ ಅಪ್ ಮಾಡೋಣ ಅಂತೆ. ಓಕೆನಾ? ಓಕೆ ಗೈಸ್, ಥ್ಯಾಂಕ್ ಯು. ಹ್ಯಾಪಿ ವೀಕೆಂಡ್. ಬಾಯ್.